प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ ಚತುರ್ಥೋಧ್ಯಾಯದಲ್ಲಿ 11ನೇ ಶ್ಲೋಕ. ಶ್ರೀ ಭಗವಾನುವಾಚ ವೇದಾಹಂ ಅಂತರ್ಮನಸಿ ಈಪ್ಸಿತಂ ತೇ ದದಾಮಿ ಯತ್ತದ್ ದುರವಾಪಮನ್ಯೈಃ ಸತ್ರೇ ಪುರಾ ವಿಶ್ವಸೃಜಾಂ ಮುನೀನಾಂ ಮತ್ಸಿದ್ಧಿಕಾಮೇನ ಬಸೋ ತ್ವಯೇಷ್ಟಃ. ಹಾಗೆ ಅಂತ ಅಂದರೆ ಉದ್ಧವ ಪರಮಾತ್ಮನನ್ನ ಪ್ರಶ್ನೆ ಮಾಡಿಸಿದ. ಅಂದರೆ ಉದ್ಧವ ಏನು ಪ್ರಶ್ನೆ ಮಾಡಲಿಲ್ಲ. ಉದ್ಧವ ಕೃಷ್ಣನ ಹತ್ರ ಬಂದ. ಸರಸ್ವತಿ ತೀರದಲ್ಲಿ ಕೃಷ್ಣ ಇದ್ದ ಕಡೆ ಉದ್ಧವ ಬಂದ. ಅದೇ ಸಂದರ್ಭದಲ್ಲಿ ವೇದವ್ಯಾಸರ ಪ್ರಿಯರಾದ ಪರಾಶರರ ಶಿಷ್ಯರಾದ ಮೈತ್ರೇಯರು ಕೂಡ ಅಲ್ಲಿ ಬಂದಿದ್ರು. ಹಾಗೆ ಅಂತ ಉದ್ಧವ ಬಂದ ಕೂಡಲೇ ಕೃಷ್ಣನಿಗೆ ಗೊತ್ತಾಯಿತು ಉದ್ಧವ ಯಾತಕ್ಕಾಗಿ ಬಂದಿದ್ದಾನೆ. ಹಾಗೆಂತ ಬಂದ ಕೂಡಲೇ ಪರಮಾತ್ಮ ಹೇಳಿದ ಮಾತು ವೇದಾಹಂ ಅಂತರ್ಮನಸಿ ಈಪ್ಸಿತಂ. ಉದ್ಧವ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಯಿತು, ನೀ ಯಾತಕ್ಕಾಗಿ ಬಂದಿದ್ದಿ ಅಂತ ಗೊತ್ತಾಯಿತು. ತೇ ದದಾಮಿ ಯತ್ ತದ್ ದುರವಾಪಂ ಅನ್ಯೈಹಿ. ನೀ ಯಾತಕ್ಕಾಗಿ ಬಂದಿದೆಯೋ ಅದನ್ನು ನಿನಗೆ ಕೊಡ್ತೇನೆ. ಹಾಗೆ ಅಂತ ಕೃಷ್ಣನ ಮಾತು. ಅಂದ್ರೆ ಜ್ಞಾನಕ್ಕಾಗಿ ಬಂದಿದ್ದ ಪರಮಾತ್ಮ ಉದ್ಧವ. ಅವನೇ ಕೇಳ್ತಾನೆ ಏನು ಪ್ರಶ್ನೆಗಳು ಹಾಗೆ ಅಂತ. ಆ ಪ್ರಶ್ನೆಗಳಿಗೆ ಪರಿಹಾರ ಅದಕ್ಕಾಗಿ ಬಂದದ್ದು, ಅದನ್ನು ನಾನು ಕೊಡ್ತೇನೆ. ಅದು ಎಂಥದ್ದು ಅಂದರೆ ದುರವಾಪಂ ಅನ್ಯೈಹಿ. ಬೇರೆಯವರಿಗೆ ಅಂದರೆ ಭಗವದ್ಭಕ್ತರು ಬಿಟ್ಟು ಬೇರೆಯವರಿಗೆ ಅದು ಸಿಗೋದಲ್ಲ. ಆ ತತ್ವಜ್ಞಾನ ಅದು ಭಗವಂತನ ಭಕ್ತರಿಗೆ, ಸ್ವಾಭಾವಿಕವಾದ ಭಗವದ್ಭಕ್ತರಿಗೆ ಸೀಮಿತವಾದ ಒಂದು ಸೊತ್ತು. ಅಂಥ ಜ್ಞಾನವನ್ನು ನಿನಗೆ ಕೊಡ್ತೇನೆ. ನೀನು ಯಾರು ಹಾಗೆಂದ್ರೆ ಸತ್ರೇ ಪುರ ವಿಶ್ವಸೃಜ ಮುನೀನಾಂ ಮತ್ಸಿದ್ಧಿಕಾಮೇನ ವಸೋತ್ವಯೇಷ್ಟ. ವಿಶ್ವಸೃಜಾಂ ಅಂದ್ರೆ ಪ್ರಜಾಪತೀನಾಂ ಮನೂನಾಂ ಜ್ಞಾನೀನಾಂ ದೇವತಾನಾಂ ಚ ಸತ್ರೆ. ಹಿಂದೆ ಎಲ್ಲರೂ ಸೇರಿ ಒಂದು ದೊಡ್ಡ ಯಾಗ ಮಾಡಿದ್ರಂತೆ, ಯಾಗ ವಿಶೇಷ. ಅಲ್ಲಿ ಪ್ರಜಾಪತಿಗಳು ಮನುಗಳು ಎಲ್ಲರೂ ದೇವತೆಗಳು ಎಲ್ಲರೂ ಸೇರಿದ್ರು. ಇದು ಯಾವುದದು? ನೀನು ಕೂಡ ನಿನ್ನ ಹಿಂದಿನ ಜನ್ಮ ಅಂದ್ರೆ ಯಾವುದು? ಉದ್ಧವ ಅವನ ಹಿಂದಿನ ಜನ್ಮ ಅಂದ್ರೆ ಬೃಹಸ್ಪತಿ ಆಚಾರ್ಯರು, ದೇವತೆಗಳ ಗುರು ಬೃಹಸ್ಪತಿ ಆಚಾರ್ಯರ ರೂಪದಿಂದ ಮತ್ ಸಿದ್ಧಿಕಾಮೇನ, ನನ್ನ ಜ್ಞಾನವನ್ನ ಪಡೀಬೇಕು ಅಂತ ತ್ವಯಾ ಅಹಂ ಇಷ್ಟಃ ಪೂಜಿತಃ, ನೀನು ನನ್ನನ್ನ ಪೂಜೆ ಮಾಡಿದಿ, ಅದರಿಂದ ನಾನು ನಿನಗೆ ಕೊಡ್ತೇನೆ. ಹಾಗೆ ಅಂತ ಅಂದ್ರೆ ಪರಮಾತ್ಮ ಬೃಹಸ್ಪತಿ ಆಚಾರ್ಯರಾಗಿ ಇರುವಾಗಲೂ ಉಪದೇಶ ಮಾಡಿದ್ದ. ಅದೇ ಬೃಹಸ್ಪತಿ ಆಚಾರ್ಯರೇ ಉದ್ಧವರಾಗಿ ಬಂದಾಗಲೂ ಕೂಡ ಉಪದೇಶವನ್ನು ಮಾಡ್ತಾನೆ. ಹಾಗೆ ಅಂತ ಇಲ್ಲ, ಅಲ್ಲಿ ತುಂಬಾ ಜನ ಇದ್ದಾರೆ. ದೇವಾನಾಂ ಪ್ರಜಾಪತೀನಾಂ ಸತ್ರೆ ಮಯಾ ತ್ವಂ ಕಥಂ ಇಷ್ಟ. ನಾನು ಯಾಕೆ ನಿನಗೆ ಇಷ್ಟನಾದೆ, ಪೂಜೆ ಮಾಡುವವನ ಪೂಜಿತನಾದೆ. ಹಾಗೆ ಅಂದ್ರೆ ತೇಷಾಂ ಮಧ್ಯೆ ವಸತಿ ಇತಿ. ಅಂದ್ರೆ ಬೃಹಸ್ಪತಿ ಆಚಾರ್ಯರು ಮಾಡಿದ್ದೇನು? ಸಜ್ಜನರ ಸಂಘ. ನೋಡಿ, ಅಂತಹ ದೊಡ್ಡ ದೊಡ್ಡ ದೇವತೆಗಳು, ಮನುಗಳು, ಪ್ರಜಾಪತಿಗಳು, ಅವ್ರ ಜೊತೆಗೆ ಇರೋದೇ ದೊಡ್ಡ ಭಾಗ್ಯ ಅಲ್ಲವೇ? ಸ್ವಾಮಿಗಳು ಮಹನೀಯರು ಮಾಡ್ತಾರೆ, ವೈಷ್ಣವರು ಮಾಡ್ತಾರೆ, ನಾನಾ ಜ್ಞಾನ ಕಾರ್ಯಗಳು, ಜ್ಞಾನ ಸತ್ರಗಳನ್ನು ಮಾಡ್ತಾರೆ. ಅಲ್ಲಿ ಹೋಗಿ ಭಾಗವಹಿಸಬೇಕು. ಅದು ಪರಮಾತ್ಮನಿಗೆ ಇಷ್ಟವಾದದ್ದು.
ತೇಷಾಂ ಮಧ್ಯೆ ವಸತಿ, ಅವರ ಮಧ್ಯದಲ್ಲಿ ನೀನು ವಾಸ ಮಾಡಿದ್ದಿ, ಅದರಿಂದ ನಿನಗೆ ಏನಂತ ಹೆಸರು? ವಸು ಹಾಗೆ ಅಂತ. ವಸೋ, ಅದರಿಂದ ಯಜಮಾನ ಭೂತಾನಾಂ ದೇವಾನಾಂ, ಅಲ್ಲಿ ಆ ಸತ್ರದಲ್ಲಿ ಯಜಮಾನರಾಗಿದ್ದವರು ದೇವತೆಗಳು, ಅವರ ಮಧ್ಯೆ ಆ ಯಜ್ಞ ಯಾಗ ಜ್ಞಾನ ಸತ್ರ ಇವುಗಳ ಮಧ್ಯದಲ್ಲಿ ತ್ವಮಪಿ ಬೃಹಸ್ಪತಿ ರೂಪ ದೇವ ಅಭೂಹು ಅತಃ ತ್ವಯಾ ಅಹಂ ಇಷ್ಟ, ಅದರಿಂದ ನೀ ನನಗೆ ಇಷ್ಟನಾದಿ ಹಾಗೆ ಅಂತ. ಸಯೇಷ ಸಾಧೋ ಚರಮೋ ಭವಾನಾಂ ಆಸಾದಿತಸ್ತೆ ಮದನುಗ್ರಹೋಯಂ ಯನ್ಮಾಂ ನೃಲೋಕಂ ಇಹ ಯನ್ಮಾಂ ನೃಲೋಕಂ ಬೃಹ ಉತ್ಸೃಜಂತಂ ದಿಷ್ಟ್ಯಾ ದದೃಶ್ವಾನ್ ವಿಷದಾನುವೃತ್ಯ. ನಾನು ಜ್ಞಾನವನ್ನ ಕೊಡೋದಕ್ಕೆ, ನನ್ನ ಅನುಗ್ರಹವನ್ನ ಪಡೆಯೋದಕ್ಕೆ ನೀನು ಯೋಗ್ಯನಾಗಿದ್ದಿ ಅಂತ ಉದ್ಧಮನನ್ನು ಹೊಗಳ್ತಾನೆ ಕೃಷ್ಣ. ಹೇ ಸಾಧೋ, ಭವಾನಾಂ ಜನ್ಮನಾಂ ಮಧ್ಯೆ, ನಿನ್ನ ಮೂಲ ರೂಪ ಯಾವುದು? ಬೃಹಸ್ಪತಿ ರೂಪ ನೀನು. ಅದು ಬ್ರಹ್ಮಾಂಡದವರೆಗೂ ಇದ್ದ ರೂಪ, ಅದು ಬ್ರಹ್ಮಾಂಡ ಸೃಷ್ಟಕ್ಕೆ ಮುಂಚೆ ಇದ್ದ ರೂಪ, ಮತ್ತು ಬ್ರಹ್ಮಾಂಡ ಅಂತರ್ಗತಶ್ಚ, ಬ್ರಹ್ಮಾಂಡದ ಒಳಗೂ ಇದ್ಯಾ ನೀನು. ಆ ಒಂದು ಬೃಹಸ್ಪತಿ ಆಚಾರ್ಯರ ಏನು ಪದವಿಯನ್ನು ಪಡೆದಿದ್ದಿ, ಅದು ನಿನಗೆ ಕೊನೆಯ ಶರೀರ ಹಾಗೆ ಅಂತ. ನದು ಉದ್ಧವಾನಾಂ ಏಕದೇಹೇನ ಭವಶ್ಚರಮಃ, ಉದ್ಧವರಾಗಿ ಇನ್ನು ಅನೇಕ ಬಾರಿ ಅವರು ಉದ್ಧವರಾಗಿ ಅನೇಕ ಬ್ರಹ್ಮಕಲ್ಪಗಳಲ್ಲಿ ಹುಟ್ಲಿಕ್ಕಿದ್ದಾರೆ ಅವರು. ನೀನು ಬೃಹಸ್ಪತಿಯಾಗಿ ಇದ್ದಿ, ಅದು ನಿನಗೆ ಚರ್ಮದೇಹ ಅಂತ ಅರ್ಥ. ಅದರಿಂದ ನನ್ನ ಅನುಗ್ರಹದಿಂದ ನೀನು ಮೋಕ್ಷವನ್ನ ಪಡೆಯಿ ಹಾಗೆ ಅಂತ. ಇಂತಹ ಒಂದು ಏತಾದೃಶ ಆತ್ಯಂತಿಕ ಪ್ರಸಾದ ಲಾಭೆ ಕಿಂ ಕಾರಣಂ? ಅಲ್ಲ, ಇಂಥ ಒಂದು ಮಹಾಪ್ರಸಾದ ಇದು. ಪರಮಾತ್ಮ, ನಾವು ಪ್ರತಿಯೊಂದು ಜೀವರು ಉಸಿರಾಡೋದು ಕೂಡ ಪರಮಾತ್ಮನ ಪ್ರಸಾದವೇ. ಉಸಿರಾಡೋದು, ನೋಡೋದು, ಕೇಳೋದು, ತಿನ್ನೋದು, ಮಲಗೋದು ಪ್ರತಿಯೊಂದು ದೇವರ ಪ್ರಸಾದ. ದೇವರ ಪ್ರಸಾದ ಇಲ್ಲದೆ ಯಾವುದು ನಡೆಯೋದಿಲ್ಲ. ಆದರೂ ಕೂಡ ಈ ಮೋಕ್ಷ ಎನ್ನತಕ್ಕದ್ದು ಇದು ನೋಡಿ, ಅದನ್ನೇನು ಕರೀತಾರೆ? ಮಹಾಪ್ರಸಾದ ಅಂತ ಕರೀತಾರೆ. ಆ ಮಹಾಪ್ರಸಾದಕ್ಕೆ ಏನು ಕಾರಣ ಹಾಗೆ ಅಂದ್ರೆ, ವಿಷದಾನುವೃತ್ಯ, ಏನು ಬಹುಕಾಲದ ತನಕ ನಿರ್ಮಲವಾದ ಒಂದು ಸೇವೆಯನ್ನು ನೀನು, ನನ್ನ ಹರಿಸೇವೆ ಇದು ನೋಡಿ, ಹರಿಸೇವೆಯನ್ನು ಮಾಡಿದ್ಯಾ ನೀನು. ಅದನ್ನ ಹೇಳ್ತಾರೆ ನೋಡಿ. ಈ ಭೂಲೋಕವನ್ನ ಬಿಟ್ಟು ನಾನು ಪರಂಧಾಮಕ್ಕೆ ಹೋಗಬೇಕು ಅಂತ ನಾನು ಇಲ್ಲಿದ್ದೇನೆ, ಸರಸ್ವತಿ ತೀರಕ್ಕೆ ಬಂದಿದ್ದೇನೆ. ನಾನು ಒಂದು ಅಶ್ವತ್ಥ ಮರದ ಕೆಳಗೆ ಒಂದು ಆಶ್ರಮದಲ್ಲಿ ನಾನಿದ್ದೇನೆ. ಆದರೂ ಕೂಡ ನಿರ್ಮಲ ಚಿತ್ತದಿಂದ ಅನೇಕ ಕಾಲದಲ್ಲಿ ಮಾಡಿದ ಪೂಜೆಯ ಪ್ರಭಾವ ಅದು. ಏನಾಯ್ತು ನಿನಗೆ? ನನ್ನನ್ನು ಇಲ್ಲಿ ಹುಡ್ಕೊಂಡು ಬಂದಿದ್ದೀನಿ ನೋಡು, ಕಷ್ಟಪಟ್ಟುಕೊಂಡು ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ ಅಂತ ಕೃಷ್ಣ ಅಂತ ಹುಡುಕಿ ಹುಡುಕಿ ಹೇಗೋ ನನ್ನನ್ನು ಕಂಡಿಡಿದು ನೀನು ಇಲ್ಲಿ ಬಂದಿದ್ಯಲ್ವಾ, ಅದು ಅಂತ ಹೇಳ್ತಾ ಇದ್ದಾನೆ. ಅಸ್ಮಿನ್ ಸಮಯೇ ಮತ್ ದರ್ಶನಮೇವ ಮತ್ ಪ್ರಸಾದ ವಿಶೇಷ ಜನಕಂ, ಅದರಿಂದಲೇ ನಿನಗೆ ಮಹಾಪ್ರಸಾದ ಹಾಗೆ. ಕೃಷ್ಣನನ್ನು ಹುಡ್ಕೊಂಡು ಹೋಗ್ಬೇಕಂತ ನಾವು. ಕೃಷ್ಣ ಎಲ್ಲಿದ್ದಾನೆ ಅಂದ್ರೆ ಹುಡ್ಕೊಂಡು ಹೋಗೋದು ಅಂದ್ರೆ ದೇಶ ತಿರುಗೋದಲ್ಲ, ಹೃದಯದಲ್ಲಿ ಅವನನ್ನ ಕಾಣುವ ಬಗೆ ಹೇಗೆ ಅಂತ, ಕೃಷ್ಣನ ದರ್ಶನ ಪಡೆಯುವ ಕ್ರಮ ಹೇಗೆ ನೋಡಿ. ಉದ್ಧವ ಕೃಷ್ಣನ ದರ್ಶನ ಆಯ್ತು ಅವನಿಗೆ, ಅದೇ ತರ ಕೃಷ್ಣನ ದರ್ಶನವನ್ನ ಹೃದಯದಲ್ಲಿ ಪಡೆಯುವ ಕ್ರಮ ಹೇಗೆ ಅಂತ ನಾವು ಹುಡ್ಕೊಂಡು ಹೋಗಬೇಕು ಅಂತ ಒಂದು ಸೂಚನೆಯನ್ನು ಕೂಡ ಅದು ಪರಮಾತ್ಮನಿಗೆ ತುಂಬಾ ಇಷ್ಟ ಅಂತ. ಅದೇ ಬ್ರಹ್ಮ ಜಿಜ್ಞಾಸ ಅಂತ ಕರೆಯೋದು. ಶ್ರವಣ ಮನನ ಧ್ಯಾನ ಮಾಡಿ ದೇವರನ್ನು ಹುಡುಕೋದಿದು ನೋಡಿ, ದೇವರಿಗೆ ತುಂಬಾ ಇಷ್ಟ. ನನಗಾಗಿ ನನ್ನ ಭಕ್ತ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ದೇವರು ನಮ್ಮ ಮೇಲೆ ಕರುಣೆ ತೋರಿ ಅನುಗ್ರಹ ಮಾಡ್ತಾನೆ. ಪುರಾಮಯ ಪ್ರೋಕ್ತಂ ಅಜಾಯನಾಭ್ಯೇ ಪದ್ಮೇ ನಿಶನ್ನಯ ಮಮಾದಿಸರ್ಗೆ ಜ್ಞಾನಂ ಪರಂ ಮನ್ ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಅದರಿಂದ ನಾನು ನಿನಗೆ ವಿಶೇಷವಾದ ಹೇಳಿದಲ್ಲ, ತೇ ದದಾಮಿ, ಜ್ಞಾನವನ್ನು ಕೊಡ್ತೇನೆ ಅಂತ ಹೇಳಿದ ಪರಮಾತ್ಮ. ಅದನ್ನೇ ಹೇಳ್ತಾ ಇದ್ದಾನೆ. ಹಿಂದೆ
ಮಯಾ ಪ್ರೋಕ್ತಂ, ನಾನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದೆ. ಯಾವಾಗ? ಸೃಷ್ಟಿಯ ಆದಿಕಾಲದಲ್ಲಿ, ಪಾದ್ಮಕಲ್ಪದಲ್ಲಿ, ಆದಿಸರ್ಗದಲ್ಲಿ, ಸರ್ಗದ ಆದಿಯಲ್ಲಿ ನನ್ನ ಮಹಿಮೆಗಳನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿದೆ. ಅದನ್ನೇ ನಾನು ನಿನಗೆ ಈಗ ಉಪದೇಶ ಮಾಡ್ತೇನೆ. ಅದನ್ನ ಜ್ಞಾನಿಗಳು ಭಾಗವತ ಅಂತ ಕರೀತಾರೆ. ಸೂರಯ ಭಾಗವತಂ ವದಂತಿ ತತ್ತೇ ದದಾಮಿ, ಅದನ್ನ ನಿನಗೆ ಕೊಡ್ತೇನೆ ಅಂತ ಒಟ್ಟು. ಇತ್ಯಾದರೋಕ್ತ ಪರಮಸ್ಯ ಪುಂಸಃ ಪ್ರತೀಕ್ಷಣಾನುಗ್ರಹ ಭಾಜನೋಹಂ ಸ್ನೇಹೋತ್ಥ ರೋಮ ಸ್ಖಲಿತಾಕ್ಷರಸ್ಥಂ ಮುಂಚನ್ ಶುಚ ಪ್ರಾಂಜಲಿರಾಭಭಾಷೆ. ಈ ರೀತಿಯಾಗಿ ಪರಮಾತ್ಮ ಆದರದಿಂದ ಅನುಗ್ರಹೋನ್ಮುಖನಾಗಿ ನನಗೆ ಮಾತನಾಡಿದ, ಅದನ್ನು ಕೇಳಿ ನನಗೆ ಭಾರಿ ಆನಂದ ಆಯಿತು, ಮೈಯೆಲ್ಲ ರೋಮಾಂಚ ಆಯಿತು. ನಾನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದ್ದೆ ಅಂತ ತಿಳಿದು ರೋಮಾಂಚ ಆಯಿತು. ನನ್ನಿಂದ ಮಾತಾಡ್ಲಿಕ್ಕಾಗಿಲ್ಲ, ಕಣ್ಣಲ್ಲಿ ಆನಂದ ಬಾಷ್ಪ, ಮೈಮರೆತು ಹೋದೆ ಅಂತ ಉದ್ಧವ. ಮುಂಚನ್ ಶುಚಃ, ನನ್ನ ದುಃಖವೆಲ್ಲ ಪರಿಹಾರ ಮಾಡಿಸಿಕೊಂಡು ಪ್ರಾಂಜಲಿ ಆಬಭಾಷೆ, ಕೈ ಜೋಡಿಸಿ ನಾನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದೆ. ಏನು ಅಂತ ಇದು ಉದ್ಧವ ಹೇಳುವ ಮಾತು. ಕೋನ್ವೀಶತೆ ಪಾದ ಸರೋಜ ಭಾಜಾಂ ಸುದುರ್ಲಭಾರ್ಥೇಷು ಚತುರ್ಷ್ವಪೀಹ ತಥಾಪಿ ನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಭೋಜ ನಿಷೇವನೋತ್ಸುಕಃ. ಸ್ವಾಮಿ, ಕೋನ್ವೀಶ, ನಿನ್ನ ಪಾದ ಸರೋಜ ಭಾಜಂ, ಶ್ರವಣಾದಿರೂಪ ಭಜನಂ, ಶ್ರವಣ ಮನನ ಧ್ಯಾನ ಅಂತ ನಿನ್ನ ಸೇವೆ ಏನಿದೆ ಅದನ್ನು ಮಾಡುವವರಿಗೆ ಚತುರ್ಷ್ವಪಿ ಅರ್ಥೇಶು ಧರ್ಮಾದಿಷು, ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲವೂ ಗ್ಯಾರಂಟಿ ಸಿಕ್ಕೇ ಸಿಗ್ತದೆ, ಅದ್ರೇನು ಡೌಟೇ ಇಲ್ಲ. ಅದರಿಂದ ಅದರ ಬೆನ್ನಿಂದ ನಾವು ಹೋಗಬೇಕಾಗಿಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಶ್ರವಣಾದಿಗಳನ್ನು ಮಾಡುವವರಿಗೆ ಇದೆಲ್ಲವೂ ಕೂಡ ಪರಮಾತ್ಮನ ಪಾದಾರ ನಿಜವಾಗ್ಲೂ ಇರಬೇಕು, ಮೋಸ ಬುದ್ಧಿ ಇರಬಾರ್ದು. ಪರಮಾತ್ಮನ ಪಾದಾರವಿಂದವನ್ನು ಆಶ್ರಯಿಸಿ ಸೇವೆ ಮಾಡುವ ಭಕ್ತರಿಗೆ ಯಾವುದು ಅಸಾಧ್ಯ? ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ಸಾಧ್ಯ, ಅದು ಸುಲಭವಾಗಿ ಸಿಗ್ತದೆ. ಆದರೆ ನಿನ್ನ ಪಾದಾರವಿಂದ ಭಜನೆ ಮಾಡತಕ್ಕದ್ದು ಆ ಸ್ವಭಾವವುಳ್ಳವ ನಾನು. ಅದರಿಂದ ಆ ಸೇವೆಯನ್ನ, ಪರಮಾತ್ಮನ ಸೇವೆಯನ್ನು ಬಿಟ್ಟು, ನಿನ್ನ ಪಾದ ಸೇವೆಯನ್ನು ಬಿಟ್ಟು ನಾನು ಯಾವುದನ್ನು ಕೂಡ ನಾನು ಕೇಳೋದಿಲ್ಲ, ಬೇರೆ ಯಾವುದರಲ್ಲೂ ಉತ್ಸುಕತೆ ಇಲ್ಲ. ಹಾಗೆ ಅಂತ. ನಿಷೇವನಂ ಅಂದ್ರೆ ಶ್ರವಣಾದಿ ರೂಪಂ ತತ್ರೈವ ಉತ್ಸುಕ. ಪರಮಾತ್ಮನ ಪಾದ ಸೇವೆ ಅಂದರೆ ಏನು? ಶ್ರವಣಾದಿಗಳನ್ನು ಮಾಡೋದು, ಹರಿಕತೆ ಕೇಳೋದು, ಶ್ರವಣ ಮನನ ಧ್ಯಾನ ಮಾಡೋದು. ಅದಕ್ಕಿಂತ ದೊಡ್ಡ ಅದರಲ್ಲೇ ನನಗೆ ಉತ್ಸುಕತೆ ಇದೆ, ಅದರಲ್ಲೇ ನನಗೆ ಆಸಕ್ತಿ ಇದೆ ಹಾಗೆ ಅಂತ. ಮತ್ತೆ ಯಾಕೆ ಧರ್ಮ ಅರ್ಥ ಕಾಮ ಮೋಕ್ಷ ಬೇಡವಾ ಅಂದ್ರೆ ಅದು ನನಗೆ ಉತ್ಸುಕತೆ ಇಲ್ಲ ಅಂತ. ನಿನ್ನ ಕತೆಗೆ ಹೇಳ್ತಾ ಇದ್ರೆ ಸಾಕು, ಇದೆಲ್ಲವೂ ಕೂಡ ಬಂದೇ ಬರುತ್ತದೆ ಇದು ಹಾಗೆ. ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯತೆ ದುರ್ಗಾಶ್ರಯೋಥಾರಿ ಭಯಾತ್ ಫಲಾಯನಂ ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಯ ಸ್ವಾತ್ಮನ್ರತೆ ಖಿದ್ಯತಿ ಧೀರ್ವಿದಾಮಪಿ. ಅವನ ಪ್ರಶ್ನೆ ಏನು? ಉದ್ಧವನ ಪ್ರಶ್ನೆ, ತಾನು ಪ್ರಶ್ನೆಯನ್ನು ಇಡ್ತಾ ಇದ್ದಾನೆ. ಇದು ಹಿಂದೆ ವಿದುರನಿಗೆ ಹೇಳ್ತಾ ಇದ್ದ ನೋಡಿ, ಅದೇ ಉದ್ಧವನ ಪ್ರಶ್ನೆ ಅಂದ್ರೆ ಇನ್ನೇನಿಲ್ಲ. ಹಿಂದೆ ವಿದುರನಲ್ಲಿ ಹೇಳಿದಲ್ವಾ, ಕೃಷ್ಣಾವತಾರ ಹೇಳುವಾಗ ಕೃಷ್ಣ ಭಕ್ತ ಜನರಿಗೂ ಕೂಡ ಮೋಹ ಉಂಟು ಮಾಡುವಂತೆ ಕೆಲವು ಕಾರ್ಯಗಳನ್ನು ಮಾಡಿದ. ಹುಟ್ಟಿದ ಕೂಡಲೇ ನಂದಗೋಕುಲಕ್ಕೆ ಹೋದದ್ದು, ಜರಾಸಂಧನಿಗೆ ಹೆದರ್ಕೊಂಡು ಹೋದದ್ದು, ಈ ರೀತಿಯಾಗಿ ಎಲ್ಲ ಅನೇಕ ವಿಡಂಬನೆಯನ್ನು ಮಾಡಿದ. ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕರ್ಮಾಣ್ಯನೀಹಸ್ಯ, ಸ್ವಾಮಿ ನಿನ್ನ ಕರ್ಮಗಳು ಇದೆಲ್ಲ ಅದು ಎಂಥದ್ದು?
ನಿಷಿದ್ಧ ಕ್ರಿಯಾರಹಿತ. ನಿಷಿದ್ಧ ಕರ್ಮ ಅಂತ ದೇವರು ಮಾಡಿದ್ದು ಯಾವುದೂ ಇಲ್ಲ, ಯಾವುದು ನಿಷಿದ್ಧ ಕರ್ಮ ಇಲ್ಲ. ವಾಯುದೇವರೇ ನಿಷಿದ್ಧ ಕರ್ಮ ಮಾಡೋದಿಲ್ಲ ಅಂತ ಆದಮೇಲೆ ವಾಯುದೇವರಿಗೂ ಒಡೆಯನಾದ ಸ್ವಾಮಿಯಾದ ಪರಮಾತ್ಮ ನಿಷಿದ್ಧ ಕರ್ಮ ಮಾಡೋದಿಲ್ಲ ಅಂತ ಇನ್ನೇನು ಹೇಳೋದು. ನಿಷಿದ್ಧ ಕ್ರಿಯಾರಹಿತಸ್ಯ ತವ ಕರ್ಮಾಣಿ ವಿಧಿಬದ್ಧವತ್ ಸ್ನಾನದಾನಾದಿ ಕರ್ಮಾಣಿ ಅಭವಸ್ಯ ಉತ್ಪತ್ತಿರಹಿತಸ್ಯ ಭವ ಉತ್ಪತ್ತಿ. ನೀನು ಅವತಾರವನ್ನು ತಾಳಿತಿ, ಅದು ನೋಡಿದರೆ ಏನೋ ಒಂದು ಕರ್ಮಕ್ಕೆ ಬಂಧ ಆದಂತೆ ಇರುತ್ತದೆ. ಆದರೆ ವಾಸ್ತವಿಕವಾಗಿ ನಿನಗೆ ಕರ್ಮದ ಬಂಧ ಇಲ್ಲ, ಕರ್ಮಗಳನ್ನು ಮಾಡ್ತಾ ಇರ್ತಿ. ಆದರೂ ಕೂಡ ನೀನು ಅವತಾರ ಮಾಡಿ ಕಾಲರೂಪಿಯಾಗಿ ಇದ್ದು ಇಡೀ ಜಗತ್ತನ್ನ ನೀನು ಸಂಹಾರ ಮಾಡ್ತಿ. ನಿನ್ನ ರಕ್ಷಣೆಗಾಗಿ ದ್ವಾರಕೆಯಲ್ಲಿ ಕೋಟೆಗಳು ಅಂತ ಹೇಳ್ತಾರೆ ನೋಡಿ, ದ್ವಾರಕಾದಿ ದುರ್ಗಾಶ್ರಯ, ಅನೇಕ ದುರ್ಗಗಳನ್ನು, ಜಲದುರ್ಗ ಇತ್ಯಾದಿಗಳು ಹೇಳ್ತಾರೆ, ಅದನ್ನೆಲ್ಲ ನಿರ್ಮಾಣ ಮಾಡ್ಕೊಡ್ತಿ. ನೀನು ನೋಡಿದರೆ ಸರ್ವ ಸಂಹಾರಕ, ನಿನ್ನನ್ನು ಯಾರು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ? ಮತ್ತೆ ನೀನು ಯಾಕೆ ದ್ವಾರಕ ಸುತ್ತ ಜಲಧಾರೆ ಇರಬೇಕು ಅಂತ ಅಲ್ಲಿ ಯಾಕೆ ಮನೆ ಮಾಡಿದ್ದು? ಇಂತಹ ವಿಚಾರ ಎಲ್ಲ ನೋಡಿದ್ರೆ ಆಶ್ಚರ್ಯ ಅನಿಸ್ತದೆ. ಇನ್ನು ಜರಾಸಂಧಾದೀನಾಂ ಭಯಾತ್ ಪಲಾಯನ, ಜರಾಸಂಧ ಕಾಲಯವನ ಮುಂತಾದವುಗಳನ್ನ ನೋಡಿ ಹೆದರಿದಂತೆ ನೀನು ಅವ್ರು ನೋಡಿ ಪಲಾಯನ ಮಾಡಿದ್ದು, ಊರು ಬಿಟ್ಟು ಓಡಿ ಹೋದದ್ದು. ಮತ್ತೆ ಯದ್ಯಪಿ ನಿನಗೆ ಸ್ತ್ರೀಯರ ಅಪೇಕ್ಷೆ ಇಲ್ಲ, ಆದರೂ ಕೂಡ 16,100 ಜನರನ್ನ ಮದುವೆ ಮಾಡಿಕೊಂಡದ್ದು. ಎಲ್ಲ ನೋಡಿದ ಬಹುಸ್ತ್ರೀ ಪರಿಗ್ರಹ, ಅನೇಕ ಸ್ತ್ರೀಯರನ್ನ ಮದುವೆ ಮಾಡ್ಕೊಂಡಿ. ಈ ವಿಷಯದಲ್ಲಿ ವಿದುಷಾರಂದ್ರೆ ವಿದ್ವಾಂಸರು. ವಿದ್ವಾಂಸರು ಅಂದ್ರೆ ಯಾರು? ನಿಶ್ಚಿತ ತತ್ವಜ್ಞಾನವುಳ್ಳವರು. ಇದೇ ತತ್ವಜ್ಞಾನ ಅಂತ ವಾದ ಮಾಡತಕ್ಕವರು, ಜ್ಞಾನವುಳ್ಳವರು. ಅಂಥ ಜ್ಞಾನಿಗಳು ಕೂಡ, ಅವರ ಅಂತಃಕರಣವು ಕೂಡ ಮೋಹಬುದ್ಧಿಯನ್ನು ಹೊಂದುತ್ತದೆ. ನೀನು ಮಾಡಿರುವ ಕೆಲಸ ನೋಡಿದ್ರೆ ಅವರಿಗೂ ಕೂಡ ಮೋಹ ಆಗ್ತದೆ. ಅದರಿಂದ ನಿನ್ನ ಕಥೆಯನ್ನ ಇನ್ನು ಕೇಳಬೇಕು ಅಂತ. ಅಲಂಬುದ್ಧಿ ನ ಪ್ರಾಪ್ನೋತಿ, ಇನ್ನು ಸರಿಯಾಗಿ ತತ್ವ ನಿಶ್ಚಯ ಮಾಡ್ಕೋಬೇಕು ಅಂತ ಅನಿಸ್ತದೆ. ಚಂಚಲ ಬುದ್ಧಿ ಉಳ್ಳವರಾಗ್ಬಿಡ್ತೀವಿ, ದೇವರು ಹೀದೋ ಅದೋ ಅಂತ ಚಂಚಲ ಬುದ್ಧಿ ಬಂದ್ಬಿಡುತ್ತದೆ. ಹಾಗೆ ಅಂತ ಮಂತ್ರೇಶು ಮಾಂ ವಾ ಉಪಹೂಯ ಯತ್ವಂ ಅಕುಂಠಿತಾಖಂಡ ಸದಾತ್ಮಬೋಧ ಪೃಚ್ಛೆ ಪ್ರಭೋ ಮುಗ್ಧ ಇವಾಪ್ರಮಸ್ತಸ್ತನ್ನೋ ಮನೋ ಮೋಹಯತೀವ ದೇವ. ಇನ್ನೊಂದು ಘಟನೆ, ದೇವರು ಮಂತ್ರಾಲೋಚನೆಗೆ ಅಂತ ಕರೀತಾನಂತೆ. ಮಂತ್ರಾಲೋಚನೆ ಯಾರು ಮಾಡಬೇಕು? ಗೊತ್ತಿಲ್ಲದವರು ಮಾಡಬೇಕು. ರಾಜನಿಗೆ ವಿಚಾರ ಸರಿಯಾಗಿ ಗೊತ್ತಿರೋದಿಲ್ಲ, ಮಂತ್ರಾಲೋಚನೆ ಮಾಡ್ತಾನೆ, ಇದು ಮಾಡಬೇಕು ಅದು ಮಾಡಬೇಕು, ಸಲಹೆ ಸೂಚನೆಗಳನ್ನು ಕೇಳಿ ತಿಳ್ಕೋತಾನೆ, ತಾನೊಂದು ನಿರ್ಧಾರ ಮಾಡಿ ಮುಂದಕ್ಕೆ ಹೋಗ್ತಾನೆ. ಪರಮಾತ್ಮ ಮಂತ್ರಾಲೋಚನೆ ಮಾಡಿದನಂತೆ. ಅಕ್ರೂರ, ಉದ್ಧವ ಇವ್ರನ್ನೆಲ್ಲ ಕರೆಸಿ ಮಂತ್ರಾಲೋಚನೆ ಮಾಡಿದ್. ನನ್ನನ್ನು ಕರೆಸಿ ಮಂತ್ರಾಲೋಚನೆ ಮಾಡಿದಿ. ನಿನಗೆ ಸರ್ವಜ್ಞ ನೀನು. ಎಳ್ಳಷ್ಟು ಕಡಿಮೆ ಇಲ್ಲದ ಶುದ್ಧವಾದ ಪರಿಪೂರ್ಣವಾದ ನಿರ್ದುಷ್ಟವಾದ ಸ್ವರೂಪ ಜ್ಞಾನ ಉಳ್ಳವ ನೀನು. ಮತ್ತು ಪ್ರಮಾದ ಮುಂತಾದ ಆಲಸ್ಯ ಮುಂತಾದ ದೋಷಗಳು ಇಲ್ಲದವ ನೀನು. ಆದರೂ ಕೂಡ ಸಾಮಾನ್ಯ ರಾಜರಂತೆ ಮಂತ್ರಾಲೋಚನೆ ಮಾಡಿ ಅದರಲ್ಲಿ ನನ್ನನ್ನು ಅದರಲ್ಲಿ ಭಾಗವಹಿಸುವಂತೆ ಮಾಡಿ ಆ ಕರ್ತವ್ಯನ ಮಾಡುವುದರಲ್ಲಿ ನಿನಗೆ ಯಾವುದೋ ಸಂದೇಹ ಇರುವಂತೆ ಅನೇಕ ಪ್ರಶ್ನೆಗಳನ್ನೆಲ್ಲ ಮಾಡಿ ನನ್ನಂಥ ಭಕ್ತರನ್ನ ಯಾಕೆ ಹೀಗೆ ಮೋಹಗೊಳಿಸ್ತಿ ಹಾಗೆ ಅಂತ ಪ್ರಶ್ನೆ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ ಅಪಿ ಕ್ಷಮಂ ನೋ ಗ್ರಹಣಾಯ ಭರ್ತುರ್ವೇದಾಂಜಸಾ ಯದ್ ವೃಜಿನಂ ತರೇಮ. ಪುರಾ ಅಜಾಯ ಪ್ರೋಕ್ತಂ ಜ್ಞಾನಂ ದದಾಮಿ. ನೀನು ನನಗೆ ನಾನೇನು ಬ್ರಹ್ಮದೇವರಿಗೆ ಆದಿಕಾಲದಲ್ಲಿ ಉಪದೇಶ ಮಾಡಿದೆ ಅದನ್ನ ನಾನು ನಿನಗೆ ಉಪದೇಶ ಮಾಡ್ತೀನಿ ಅಂತ ಹೇಳಿದೆ. ಅದು ಅವರ ಒಂದು ಯೋಗ್ಯತೆಗೆ ತಕ್ಕಂತೆ ನೀನು ಅವರಿಗೆ ಹೇಳಿದಿ. ಅಂತ ವೇದಾದಿ ರೂಪದ ಶಾಸ್ತ್ರ
ಅಂಥವರಿಗೆ ಅವರ ಯೋಗ್ಯತೆ ದೊಡ್ಡದು ಅದು. ಅವರಿಗೆ ಅಂಥ ಉಪದೇಶವನ್ನು ನೀನು ಮಾಡಿದಿ. ಆದರೆ ನಮಗೆ ಪ್ರೋವಾಚ ತನ್ಮಧ್ಯೆ ಅವ್ರಿಗೇನು ಉಪದೇಶ ಮಾಡಿದಿ ಅದರ ಮಧ್ಯದಲ್ಲಿ ನಮಗೆ ಗೃಹಾಣಾಯ ಕ್ಷಮಂ ಯೋಗ್ಯಂ, ಅಸ್ಮಾಕಂ ಗೃಹಣಾಯ ಕ್ಷಮಂ ಯೋಗ್ಯಂ, ನಮಗೆ ಗ್ರಹಣ ಮಾಡಲಿಕ್ಕೆ ಯಾವುದು ಯೋಗ್ಯವೋ ಅದನ್ನು ನಮಗೆ ಉಪದೇಶ ಮಾಡು. ಯಾಕೆ ನೀನು ಬ್ರಹ್ಮದೇವರಿಗೆ ಹೇಳಿದ್ದನ್ನೆಲ್ಲ ಕೇಳ್ತಾ ಕೂತ್ರೆ ನನಗೆ ಅರ್ಥನೂ ಆಗೋದಿಲ್ಲ. ಅದು ಬ್ರಹ್ಮದೇವರ ಯೋಗ್ಯತೆ ದೊಡ್ಡದು, ಬೃಹಸ್ಪತಿ ಆಚಾರ್ಯರ ಯೋಗ್ಯತೆ ಕಂಪ್ಯಾರಿಟಿವ್ಲಿ ಕಡಿಮೆ. ಅದರಿಂದ ನಾನು ಯಾವುದನ್ನ ಗ್ರಹಣ ಮಾಡಲಿಕ್ಕೆ ಯೋಗ್ಯವೋ ಅದನ್ನು ನನಗೆ ಉಪದೇಶ ಮಾಡು ಹೇ ಭರ್ತ ಸ್ವಾಮಿನ್ ಅಂತ ಅರ್ಥ. ತಾವದೇವ ಮಹ್ಯಂ ದೇಹಿ, ಅಷ್ಟನ್ನೇ ನನಗೆ ಕೊಡು ಸಾಕು. ಬ್ರಹ್ಮದೇವರಿಗೆ ಕೊಟ್ಟದಲ್ಲ ನನಗೆ ಕೊಡು ಅಂತ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ನೋಡಿ ಜ್ಞಾನಿಗಳು ಹೇಗಿರ್ತಾರೆ ನೋಡಿ. ಬ್ರಹ್ಮದೇವರಿಗೆ ಎಷ್ಟು ಜ್ಞಾನ ಬಂತು ಅಷ್ಟೇ ಜ್ಞಾನ ನನಗೆ ಕೊಡು ಅಂತ, ಅದರ ಒಂದು ರೀತಿಯಾಗಿ ಹೊಟ್ಟೆ ಕಿಚ್ಚು ಅಂತ ಅಲ್ಲ ನೋಡಿ. ಅದು ಇರಬಾರ್ದು, ಆ ಹೊಟ್ಟೆ ಕಿಚ್ಚು ಇರಬಾರ್ದು. ಇದ್ರೆ ಇದ್ದ ಜ್ಞಾನವೂ ಹೋಗ್ಬಿಡುತ್ತದೆ. ಅದರಿಂದ ನನ್ನ ಯೋಗ್ಯತೆ, ನನ್ನ ಪಾತ್ರೆ ಅದು ಗೊತ್ತಿದೆ ನಿನಗೆ, ನನ್ನ ಪಾತ್ರೆ ಎಷ್ಟು ಅಂತ. ನೀನು ಸರ್ವಜ್ಞ, ನೀನು ಅದನ್ನು ಅರಿತು ನನಗೆ ಅದನ್ನು ಅನುಗ್ರಹ ಮಾಡು ಹಾಗೆ ಅಂತ. ಯಾಕೆ ಆ ಜ್ಞಾನ ಯಾಕೆ ಹಾಗೆ ಅಂದ್ರೆ ಯದ್ಯೇನ ದತ್ತೇನ ವೃಜನಂ ಸಾಂಸಾರಿಕಂ ದುಃಖಂ ಮಂಜಸಾ ತರೇನ, ಆ ಜ್ಞಾನದಿಂದ ನಾನು ಈ ಸಂಸಾರವನ್ನು ನಾನು ದಾಟುತ್ತೇನೆ. ನೋಡಿ, ಈ ಹುಟ್ಟು ಸಾವು ಚಕ್ರ ಅದೇ ಸಂಸಾರ. ಆ ಸಂಸಾರವನ್ನು ದಾಟಬೇಕು ಅಂದ್ರೆ ಪರಮಾತ್ಮನ ಮಹಿಮೆ ಅದು ಅತ್ಯವಶ್ಯ ಎಂಬುದನ್ನ ಉದ್ಧವರು ತಿಳಿಸಿಕೊಡ್ತಾ ಇದ್ದಾರೆ. ವೇದಿತ ಹಾರ್ದಾಯ ಮಹ್ಯಂ ಸ ಭಗವಾನ್ ಪರಃ ಆದಿದೇಶಾರಬಿಂದಾಕ್ಷ ಆತ್ಮನಃ ಪರಮಾಂ ಸ್ಥಿತಿಂ. ಇಷ್ಟು ನನ್ನ ಹೃದ್ಗತ ಪರಮಾಂ ಉತ್ಕೃಷ್ಟಾಂ ಸ್ಥಿತಿಂ ಮಾಹಾತ್ಮ್ಯ, ಈ ರೀತಿಯಾಗಿ ನನ್ನ ವಿಚಾರವನ್ನೆಲ್ಲ ದೇವರ ಮುಂದೆ ನಾನು ಇಟ್ಟಾಗ ಪರಮಾತ್ಮ ಅದೆಲ್ಲವನ್ನು ಕೂಡ ಹೇಳಿದ. ನಾನೇನೇನು ಪ್ರಶ್ನೆ ಮಾಡಿದ್ದೆ, ಜೀವರ ಸ್ಥಿತಿ ಏನು, ಪರಮಾತ್ಮ ಯಾಕೆ ಸರ್ವೋತ್ತಮ, ದೇವತೆಗಳ ಸ್ಥಾನಮಾನ ಏನು, ಪರಮಾತ್ಮನ ಸ್ಥಾನಮಾನ ಏನು, ಎಲ್ಲವನ್ನು ಕೂಡ ನನಗೆ ದೇವರ ಮಹಿಮೆಯನ್ನು ನನಗೆ ತಿಳಿಸಿ ಹೇಳಿದ ಹಾಗೆ. ನೋಡಿ, ಅದು ಏನು ಹೇಳಿದ ಅಂತ ಇಲ್ಲಿ ಹೇಳಿಲ್ಲ ಉದ್ಧವ, ಅದನ್ನು ಎಷ್ಟು ಹೇಳಿದ ಹಾಗೆ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಅಂತ ಅಷ್ಟೇ ಹೇಳಿತ್ತು. ಸೈವಮಾರಾಧಿತ ಪಾದತೀರ್ಥಾದಧೀತ ತತ್ವಾತ್ಮ ವಿಬೋಧ ಮಾರ್ಗ ಪ್ರಣಮ್ಯ ಪಾದೋ ಪರಿವೃತ್ಯ ದೇವಂ ಇಹಾಗತೋಹಂ ವಿರಹಾತುರಾತ್ಮ. ಇದು ಸರಸ್ವತಿ ತೀರದಲ್ಲಿ ಆದ ವಿಚಾರ. ಇಷ್ಟು ಪರಮಾತ್ಮ ನನಗೆ ಉಪದೇಶ ಮಾಡಿದಾಗ ಪರಮಾತ್ಮನ ಅಭಿಪ್ರಾಯವನ್ನ ಅರಿತವನಾಗಿ ಪರಮಾತ್ಮ ಹೇಳಿದ, ನೀನು ಬದರಿಗೆ ಹೋಗು, ಅಲ್ಲಿ ಜ್ಞಾನಿಗಳು ಇರ್ತಾರೆ, ಅವರಿಗೆ ಉಪದೇಶ ಮಾಡು ಹಾಗೆ ಅಂತ. ಅವರು ದುಃಖ ಸಂತಪ್ತರಾಗಿರ್ತಾರೆ, ಅವರಿಗೆಲ್ಲ ಉಪದೇಶ ಮಾಡು ಅಂತ ನನಗೆ ಹಿಂದೆ ಬಂದಿತ್ತು. ಅದು ನನಗೆ ಆಜ್ಞೆ ಮಾಡಿದ. ಯದ್ಯಪಿ ಪರಮಾತ್ಮನನ್ನ ಅಗಲಿ ದೂರ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ಆದರೂ ಕೂಡ ಪರಮಾತ್ಮನ ಆಜ್ಞೆ ಅಂತ ತಿಳಿದು ನಾನು ಪರಮಾತ್ಮನಿಗೆ ಪ್ರದಕ್ಷಿಣೆ ಬಂದು ಪ್ರಣಮ್ಯ ಪಾದೌ ಪರಿವೃತ್ಯ, ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ. ನೋಡಿ, ದೊಡ್ಡ ಸಾಧನೆ ಅದು. ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು ಅದು ದೊಡ್ಡ ಯೋಗ. ಅದು ಒಂದೊಂದು ಹೆಜ್ಜೆಗೂ ನಮ್ಮ ಪಾಪಗಳು ದೂರವಾಗುತ್ತವೆ. ಆ ರೀತಿಯಾಗಿ ಪರಮಾತ್ಮನ ಸುತ್ತಿ ಬಂದು ನಮಸ್ಕಾರ ಮಾಡಿ ನಾನು ಇಲ್ಲಿಗೆ ಬಂದೆ ಹಾಗೆ ಅಂತ ವಿದುರನ ಹತ್ರ ಯಮುನಾ ತೀರದಲ್ಲಿ ಬಂದದ್ದು ಅದನ್ನ ಹೇಳ್ಕೊತಾ ಇದ್ದ. ಸೋಹಂ ತ್ವದ್ದರ್ಶನ ಆಹ್ಲಾದ ವಿಯೋಗಾರ್ತಿ ಯುತಃ ಪ್ರಭೋ ಗಮಿಷ್ಯೇದೈತಂ ತಸ್ಯ ಬದರ್ಯಾಶ್ರಮ ಮಂಡಲಂ. ಒಂದು ಕಡೆ ಕೃಷ್ಣನನ್ನ ಬಿಟ್ಟು ದೂರ ಬಂದೀವಲ್ಲ, ಯಾಕೆಂದ್ರೆ ಹುಟ್ಟಿದಾಗಿಂದ ಈ ಕ್ಷಣ ತನಕ ಕೃಷ್ಣನ ಜೊತೆಗೆ ಇದ್ದವ ಉದ್ಧವ. ಅವನನ್ನ ಬಿಟ್ಟು, ಕೃಷ್ಣನ ಬಿಟ್ಟು ದೂರ ಇರೋದು ಅದು ಆಗದೇ ಇರುವ ಕಾರ್ಯ. ಅಷ್ಟು ದುಃಖ ಪಟ್ಟುಕೊಂಡು ಆದ್ರೂ ಪರಮಾತ್ಮ ಹೇಳ್ತಾನೆ, ನೀ ಬದರಿಗೆ ಹೋಗು ಹಾಗೆ ಅಂತ. ಹಾಗೆದರಿಂದ ಪರಮಾತ್ಮನ ಮಾತಿನ ಮೇಲೆ ಗೌರವದಿಂದ ನಾನು ಈಗ ಬದರಿಗೆ ಹೋಗ್ತಾ ಇದ್ದೇನೆ. ಇಲ್ಲಿಗೆ ನಾನು ಬಂದೆ, ನಿನ್ನ ಭೇಟಿ ಆಯಿತು, ನಿನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಮನಸ್ಸಿನಲ್ಲಿ ಭಾರಿ ದುಃಖ ಆಗ್ತಾ ಇತ್ತು, ಕೃಷ್ಣನ ಅಗಲಬೇಕಾಗ್ತದಲ್ಲ ಅಂತ. ಆ ವಿದುರನ್ನು ನೋಡಿ, ನಿನ್ನ ನೋಡಿ ನನಗೆ ಭಾರಿ ಸಂತೋಷ ಆಯಿತು ಅಂತ ಹೇಳ್ಕೊತಾ ಇದ್ದಾನೆ. ಬದರ್ಯಾಶ್ರಮ ಮಂಡಲಂ ಸೋಹಂ ತ್ವದ್ದರ್ಶನಾಹ್ಲಾದ, ನಿನ್ನ ನೋಡಿ ಭಾರಿ ಸಂತೋಷ ಆಯ್ತು. ಕೃಷ್ಣನ ವಿಯೋಗದಿಂದ ದುಃಖಿತನಾದ ನನಗೆ ನಿನ್ನ ನೋಡಿ ಸಂತೋಷ ಆಯಿತು. ಇನ್ನು ಮುಂದೆ ನಾನು ಕೃಷ್ಣನ ವಿಚಾರ ಕೇಳಿದಿ, ಅದನ್ನೆಲ್ಲ ನಾನು ಹೇಳಿದ್ದೇನೆ.
ಇನ್ನು ಮುಂದೆ ನಾನು ಕಲಾಪ ಅಂತ ಬದರಿ ಆಶ್ರಮದಲ್ಲಿ ಇರೋ ಕಲಾಪ ಗ್ರಾಮಕ್ಕೆ ನಾನು ಹೋಗ್ತೇನೆ ಹಾಗೆ ಅಂತ ಹೊರಡುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿ ಮೃದು ತೀವ್ರಂ ತಪೋ ದೀರ್ಘಂ ತೇಪಾತೆ ಲೋಕಭಾವನವು. ಆ ಕಲಾಪ ಗ್ರಾಮದಲ್ಲೇ ನಾರಾಯಣ ಅಂತ ಪರಮಾತ್ಮನ ರೂಪ ನಾರಾಯಣ, ಬದರಿ ನಾರಾಯಣ, ಶೇಷದೇವರ ಅವತಾರ, ಪರಮಾತ್ಮನ ಆವೇಶ ಇರತಕ್ಕದ್ದು. ಅವರು ತಪಸ್ ಮಾಡ್ತಾ ಇರೋದು ಅಂತಹ ಜಾಗಕ್ಕೆ ನಾನು ಹೋಗ್ತೇನೆ. ತೇಪಾತೆ ಲೋಕಭಾವನವು ಅಂತ. ಲೋಕಭಾವನವು ಅಂದ್ರೆ ಲೋಕ ಶಿಕ್ಷಕವು ಅಂತ ಬರೀತಾರೆ. ಲೋಕದ ಶಿಕ್ಷಣೆಗಾಗಿ ತಪಸ್ ಮಾಡ್ತಾ ಇದ್ದಾರೆ ಇವರು. ಅದಕ್ಕಾಗಿ ನಾನು ಅಲ್ಲಿಗೆ ಹೋಗ್ತೇನೆ. ಅಲ್ಲಿ ಹೋಗಿ ದೀರ್ಘಕಾಲ ತಪಸ್ ಮಾಡ್ತಾ ಇರುವವರು ಅವರು. ಆ ಊರಿಗೆ ಹೋಗಿ ಬದರಿಕಾಶ್ರಮಕ್ಕೆ, ಕಲಾಪ ಗ್ರಾಮಕ್ಕೆ ಹೋಗಿ ಅಲ್ಲಿ ನಾನು ಅಲ್ಲಿರುವ ಭಕ್ತರಿಗೆ ನಾನು ಉಪದೇಶವನ್ನ ಮಾಡ್ತೇನೆ. ಹಾಗೆ ಪರಮಾತ್ಮನ ಆಜ್ಞೆ ಆಗಿದೆ, ಅದರಿಂದ ನಾನು ಹೋಗ್ತೇನೆ. ನೋಡಿ, ಉಪದೇಶ ಮಾಡಬೇಕು ಅಂದ್ರೆ ಕೂಡ ಏನಾಗಬೇಕು? ದೊಡ್ಡವರ ಆಜ್ಞೆ ಇರಬೇಕು ಅಂತ. ದೊಡ್ಡವರ ಆಜ್ಞೆ ಇಲ್ಲದೆ ಉಪದೇಶ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ಇಷ್ಟು ಮಾತಾದ ಮೇಲೆ ಶುಕಾಚಾರ್ಯರು ಹೇಳ್ತಾರೆ, ಶ್ರೀ ಶುಕೋವಾಚ ಇತ್ಯುದ್ಧವಾತುಪಾಕರ್ಣ್ಯ ಸುಹೃದಾಂ ದುಸ್ಸಹಂ ವಧಂ ಜ್ಞಾನೇನ ಅಶಮಯತ್ ಕ್ಷತ್ತಾ ಶೋಕಮುತ್ಪತಿತಂ ಬುಧಃ. ಸುಹೃದಾಂ ದುಸ್ಸಹಂ ವದಂ. ಆ ಉದ್ಧವನ ಮುಖದಿಂದ ವಿದುರ ಕೇಳಿದ, ಏನು ಯಾದವರ ನಾಶ ಆಗ್ಲಿಕ್ಕಿದೆ ಹಾಗೆ ಅಂತ. ಆಗ ಅವನಿಗೆ ಭಾರಿ ದುಃಖ ಆಯ್ತಂತೆ. ಸುಹೃದಾಂ ದುಸ್ಸಹಂ ವದಂ ಶೋಕಂ ಉತ್ಪತಿತಂ. ಅದಕ್ಕೆ ಭಾರಿ ಶೋಕ ಆಯ್ತು, ದುಃಖ ಆಯ್ತು ವಿದುರನಿಗೆ. ಯಾದವರು ನಾಶವಾಗ್ತಾರಂತೆ, ಪರಸ್ಪರ ಕಲಹ ಅಂತೆ, ಬ್ರಾಹ್ಮಣರ ಶಾಪಂತೆ ಅಂತ ಕೇಳಿ ಭಾರಿ ದುಃಖ ಆಯಿತು. ಆ ದುಃಖವನ್ನ ಹೇಗೆ ಕಳ್ಕೊಂಡ ಅಂದ್ರೆ ಜ್ಞಾನೇನ ಅಶಮಯತ್ ಅಂತ. ಜ್ಞಾನದಿಂದಲೇ ಕಳ್ಕೊಂಡ ಅಂತ. ಏನು ಜ್ಞಾನದಿಂದ ಕಳ್ಕೊಂಡ ಅಂದ್ರೆ ಏನು? ಹಾಗೆಂದ್ರೆ ಪರಮಾತ್ಮ ಒಬ್ಬನೇ ಸ್ವತಂತ್ರ, ಎಲ್ಲ ಜೀವರು ಕೂಡ ಅಸ್ವತಂತ್ರರು. ಪರಮಾತ್ಮನ ಇಚ್ಛೆಯಂತೆ ಇದೆಲ್ಲವೂ ನಡೀತಾ ಇದೆ ಹಾಗೆ ಅಂತ. ಆ ಜ್ಞಾನದಿಂದ ನೋಡಿ, ಜ್ಞಾನಿಗಳಿಗೂ ಕೂಡ ದುಃಖ ಬರುತ್ತದೆ. ಜ್ಞಾನಿಗಳಿಗೆ ದುಃಖ ಬರೋದಿಲ್ಲ ಅಂತಿಲ್ಲ. ಆದರೆ ಅವರು ಹೇಗೆ ಕಳ್ಕೋತಾರೆ ಹಾಗೆಂದ್ರೆ ಜ್ಞಾನದಿಂದ ಕಳ್ಕೋತಾರೆ. ಜ್ಞಾನಕ್ಕೆ ಆ ಸಾಮರ್ಥ್ಯ ಇದೆ ಅಂತ. ದುಃಖವನ್ನ ಸಂಸಾರವನ್ನ ಕಳೆಯುವ ಸಾಮರ್ಥ್ಯ ಜ್ಞಾನ ಭಕ್ತಿಯಾದಿಗಳಿಗೆ ಇದೆ ಅಂತಾದ ಮೇಲೆ ದುಃಖವನ್ನ ಕಳೆಯುವ ಸಾಮರ್ಥ್ಯ ಇಲ್ಲವೇ? ನೋಡಿ, ಈ ವಿದುರನೇ ದೃಷ್ಟಾಂತ. ತನ್ನ ಪ್ರಿಯರಾದವರು ಯಾದವರು ನಾಶವಾಗ್ತಾರೆ ಎಂಬ ವಿಚಾರ ಕೇಳಿ, ಇನ್ನೂ ನಾಶ ಆಗಿಲ್ಲ ಅವರು, ಆ ವಿಚಾರ ಕೇಳಿಯೇ ದುಃಖ ಆಯಿತು. ಆ ದುಃಖವನ್ನು ಹೇಗೆ ಕಳ್ಕೊಂಡ? ಇದು ವಿದುರ ನಮಗೆ ಕಳಿಸಿಕೊಡುವ ಪಾಠ. ನಿಮ್ಮ ದುಃಖವನ್ನು ಕೂಡ ನೀವು ಈ ರೀತಿಯಾಗಿ ಕಳಿಸಿಕೊಳ್ಳಬಹುದು. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಜೀವರು ಅಸ್ವತಂತ್ರರು. ಪರಮಾತ್ಮನ ಇಚ್ಛೆಯಂತೆ ಎಲ್ಲವೂ ನಡೀತದೆ. ಆದ್ರೆ ಈ ದುಃಖ ಯಾತಕ್ಕೆ? ನಾವು ದುಃಖಪಟ್ಟು ಕೂಡಲೇ ಅದೇನೋ ಬದಲಾವಣೆ ಆಗ್ತದಾ? ಇಲ್ಲ. ಹರಿ ಇಚ್ಛೆಯಂತೆ ನಡಿಲಿಕ್ಕಿದೆ. ಪರಮಾತ್ಮ ಸರ್ವಜ್ಞ, ಲೋಕಹಿತ ಎಂದು ಹೇಳಿದ್ರು ನೋಡಿ. ಲೋಕಭಾವನವು, ಲೋಕದ ಹಿತಕ್ಕಾಗಿ ಎಲ್ಲವನ್ನು ಮಾಡತಕ್ಕವ ಅಂತ ಪರಮಾತ್ಮನ ಇಚ್ಛೆಗೆ ಬಂದಿದೆ ಅಂತ ಆದ ಮೇಲೆ ಅದು ಒಳ್ಳೆಯದೇ ಆಗುತ್ತದೆ, ಜಗತ್ತಿಗೆ ಒಳ್ಳೆಯದೇ ಆಗ್ತದೆ. ಆ ವಿಶ್ವಾಸ ನಮಗೆ ಇದ್ದ ಮೇಲೆ ದುಃಖ ಇರೋದಿಲ್ಲ ಹಾಗೆ ಅಂತ. ಸತಂ ಮಹಾಭಾಗವತಂ ವ್ರಜಂತಂ ಕೌರವರ್ಷಭ ವಿಸ್ರಂಭಾತ್ ಅಭ್ಯದತ್ತೇದಂ ಮುಖ್ಯಂ ಕೃಷ್ಣ ಪರಿಗ್ರಹೇ. ಕೌರವರ್ಷಭ ಅಂತ ಬರೀತಾರೆ. ಕೌರವರಲ್ಲಿ ಶ್ರೇಷ್ಠನಾದವ ಆ ವಿದುರ. ಮಹಾಭಾಗವತಂ ವ್ರಜಂತಂ. ಆ ಉದ್ಧವ ಹೊರಡಕ್ಕೆ ತಯಾರಾದ, ಬದರಿಕಾಶ್ರಮಕ್ಕೆ ಹೋಗ್ತಾ ಇರುವ ಆ ಉದ್ಧವನನ್ನು ನೋಡ್ತಾನೆ. ಅವನು ಎಂಥವ ಹಾಗೆಂದ್ರೆ ಮುಖ್ಯಂ ಕೃಷ್ಣ ಪರಿಗ್ರಹೆ. ಕೃಷ್ಣನ ಪರಿವಾರ ಅಂತ ಯಾರಿದ್ದಾರೆ ಅವರಲ್ಲಿ ನೋಡಿ, ಕೃಷ್ಣ ಪರಿಚಾರಕೆ ಜನೇ ಅಂತ ಬರೀತಾರೆ. ಕೃಷ್ಣ ಪರಿಚಾರಕೆ, ಕೃಷ್ಣನನ್ನ ಸೇವೆ ಮಾಡತಕ್ಕ ಜನರಲ್ಲಿ ಮುಖ್ಯರಾದವ ಉದ್ಧವ. ಆ ಉದ್ಧವನತ್ತ
ವಿಶ್ರಂಭಾದ್ ಅಭ್ಯದತ್ತೆ ಇದಂ. ಕೆಲವು ಮಾತುಗಳನ್ನ ಹೊರಡೋಕ್ಕೆ ಮುಂಚೆ ಕೆಲವು ಮಾತುಗಳನ್ನ ಉದ್ಧವ ಹೇಳಿದನ, ಅದು ವಿದುರ ಹೇಳಿದನಂತೆ. ಏನದು? ವಿದುರ ಕೇಳಿದ ಪ್ರಶ್ನೆ ಏನು ಹಾಗೆಂದ್ರೆ, ವಿದುರ ಉವಾಚ ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರಸ್ತೆ ವಕ್ತುಂ ಭವಾನ್ನೋ ಅರ್ಹತಿ ಯದ್ಯ ವಿಷ್ಣೋರ್ಭೃತ್ಯಾ ಸ್ವಭೃತ್ಯಾರ್ಥ ಕೃತಶ್ಚರಂತಿ ಇದಮುಕ್ತಂ ವಿಶದಯತಿ ಜ್ಞಾನಂ ಇತಿ ಅತ್ರ ಹೇತುಮಃ. ಅಂದ್ರೆ ಜ್ಞಾನಂ ಪರಂ, ಉದ್ಧವ ಪರಮಾತ್ಮ ನಿನಗೆ ಏನು ಹೇಳಿದ, ನೀನು ಪ್ರಶ್ನೆಗಳನ್ನ ಕೇಳಿದಿ, ಪರಮಾತ್ಮ ಉತ್ತರ ಕೊಟ್ಟ ಅಂತ ಹೇಳಿದಿ, ಆದ್ರೆ ಅದು ಏನು ಅಂತ ಹೇಳಿಲ್ಲ. ಆ ಜ್ಞಾನವನ್ನ ನಮಗೂ ಕೂಡ ತಿಳಿಸು ಹಾಗೆ ಅಂತ. ಯಾವ ಜ್ಞಾನವನ್ನ ಪರಮಾತ್ಮ ನಿನಗೆ ಉಪದೇಶ ಮಾಡಿದನೋ ಅದನ್ನ ನಮಗೂ ಕೇಳಬೇಕು ಅಂತ ಇದೆ. ಅದನ್ನು ಹೇಳುವ ಸಾಮರ್ಥ್ಯ, ಉಪದೇಶ ಮಾಡುವ ಸಾಮರ್ಥ್ಯ ಇದೆ ನಿಮಗೆ. ಯಾಕೆಂದ್ರೆ ವಿಷ್ಣೋರ್ ಭೃತ್ಯಾಹ, ನೀವು ಪರಮಾತ್ಮನ ಭೃತ್ಯರು. ಅದರಿಂದ ಸ್ವಭೃತ್ಯಾರ್ಥ ಕೃತಶ್ಚರಂತಿ, ಪರಮಾತ್ಮನ ಭೃತ್ಯರು ನೀವು. ನಿಮ್ಮ ಭೃತ್ಯರು ಯಾರಿದ್ದಾರೆ, ನಿಮ್ಮ ಸೇವಕರು ಯಾರಿದ್ದಾರೆ, ಅವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ನೀವು ಉಪದೇಶ ಮಾಡ್ತೀರಿ. ದೇವರು ಡೈರೆಕ್ಟ್ ಆಗಿ ಉಪದೇಶ ಮಾಡೋದಿಲ್ಲ. ಈ ರೀತಿಯಾಗಿ ರೆಪ್ರೆಸೆಂಟೇಟಿವ್ಸ್ ಅನ್ನ ಕಳಿಸ್ತಾನೆ, ಮಧ್ವಾಚಾರ್ಯರನ್ನ ಕಳಿಸ್ತಾನೆ, ಉದ್ಧವರನ್ನ ಕಳಿಸ್ತಾನೆ. ನೋಡಿ, ಉದ್ಧವ ವಿದುರ ಹೇಳ್ತಾನೆ, ಅದಕ್ಕಾಗಿ ನೀವು ಬಂದಿರೋ, ಸಂಚಾರ ಮಾಡೋದೇ ಅದಕ್ಕಾಗಿ. ನೋಡಿ, ಬದರಿಕಾಶ್ರಮದಲ್ಲಿ ಇದ್ದ ಜನರಿಗೆ ಉಪದೇಶ ಮಾಡುವಂತ ಕೃಷ್ಣ ಯಾರನ್ನೇ ಆಯ್ಕೆ ಮಾಡಿಕೊಂಡ? ಉದ್ಧವನನ್ನೇ ಆಯ್ಕೆ ಮಾಡಿಕೊಂಡಿತ್ತು. ಅದರಿಂದ ಜ್ಞಾನ ಪ್ರಚಾರಕ್ಕಾಗಿ ಪರಮಾತ್ಮ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ಅದರಿಂದ ನಮಗೂ ಕೂಡ ವಿಚಾರವನ್ನ ತಿಳಿಸ್ರಿ, ನೀವು ಅರ್ಹರಾಗಿದ್ದೀರಿ ಹಾಗೆ ಅಂತ ಹೇಳಿದಾಗ ಉದ್ಧವರು ಏನ್ ಹೇಳಿದರು? ಉದ್ಧವ ಉವಾಚ ನನು ತೇ ತತ್ವ ಸಂಭ್ರಾದ್ಧ ಋಷಿ ಕೌಶಾರವೋಂತಿ ಮೇ ಸಾಕ್ಷಾತ್ ಭಗವತಾದಿಷ್ಟಃ ಮರ್ತ್ಯಲೋಕಂ ಜಿಹಾಸತ. ವಿದುರ, ನನಗೆ ಪರಮಾತ್ಮ ಯಾವ ಜ್ಞಾನೋಪದೇಶ ಮಾಡಿದಾಗ ತತ್ವಸಂಭ್ರಾದ್ಧ, ತತ್ವಜ್ಞಾನ ಸಿದ್ಧರಾದ ಕೌಶಾರವ, ಕೌಶಾರವ ಅಂದ್ರೆ ಮೈತ್ರೇಯ ಅಂತ ಅರ್ಥ. ಮೈತ್ರೇಯ ಋಷಿಗಳು ಅಲ್ಲಿ ಇದ್ರು, ಹಿಂದೆನೆ ನೋಡಿದ್ದೀವಿ. ಸಾಕ್ಷಾತ್ ಭಗವತಾದಿಷ್ಟ ಮರ್ತ್ಯಲೋಕಂ ಜಿಹಾಸತ. ಪರಮಾತ್ಮ ತಾನು ಈ ಮರ್ತ್ಯಲೋಕವನ್ನ ಬಿಟ್ಟು ಹೋಗುವಾಗ ಸಾಕ್ಷಾತ್ ಸ್ವಮುಖೇನೈವ ತೇ ತುಭ್ಯಂ ಆದಿಷ್ಟ ತತ್ವೋಪದೇಶಾಯ ಅತಃ ನ ಮಯಾ ಪೃಥಕ್ ವಕ್ತವ್ಯಂ. ಪರಮಾತ್ಮ ತಾನು ಹೊರಡುವಾಗ ಮೈತ್ರೇಯರಿಗೂ ಒಂದು ಮಾತು ಹೇಳಿದನಂತೆ. ಮೈತ್ರೇಯರೇ, ನಿಮಗೂ ಉಪದೇಶ ಮಾಡಿದ್ದೀನಿ. ವಿದುರ ಸಿಗ್ತಾನೆ, ವಿದುರನಿಗೆ ಈ ತತ್ವವನ್ನು ಉಪದೇಶ ಮಾಡಿ ಹಾಗೆ ಅಂತ. ಅದರಿಂದ ಉದ್ಧವ ಹೇಳ್ತಾನೆ, ಪರಮಾತ್ಮನ ಆಜ್ಞೆ ಪ್ರಕಾರ ನಿಮಗೆ ಉಪದೇಶ ಮಾಡೋದಕ್ಕೆ ಪರಮಾತ್ಮ ಮೈತ್ರೇಯರನ್ನ ಆಜ್ಞೆ ಮಾಡಿದ್ದಾನೆ. ಅದರಿಂದ ನ ಮಯ ಪೃಥಕ್ ವಕ್ತವ್ಯಂ, ನಾನು ಅದನ್ನ ಮತ್ತೆ ಬಿಡಿಸಿ ನಾನು ಹೇಳಿಕ್ಕೆ ಹೋಗೋದಿಲ್ಲ, ಅದು ಸರಿಯಲ್ಲ, ಅವಶ್ಯವೂ ಇಲ್ಲ. ಅದರಿಂದ ನೀವು ಮೈತ್ರೇಯರನ್ನ ಸಮೀಪಿಸಿ ಅವರಲ್ಲಿ ಪ್ರಶ್ನೆಯನ್ನ ಮಾಡಿ ಹಾಗೆ ಅಂತ ಹೇಳ್ತಾರೆ. ವಿಜಯಧ್ವಜರ ವ್ಯಾಖ್ಯಾನ ಪ್ರಕಾರ ಈ ಕೌಶಾರವ ಮೈತ್ರೇಯ ಹಾಗೆ ಅಂದ್ರೆ ಅವ್ರನ್ನೇ ವೈಶಂಪಾಯನರು ಅಂತಲೂ ಕೂಡ ಕರೀತಾರೆ ಅಂತ ಇದೆ, ಲೋಕದಲ್ಲಿ ಪ್ರಸಿದ್ಧಿ ಇದೆ ಅಂತ ಗುರುಗಳು ತಿಳಿಸಿದ್ದಾರೆ. ಇಷ್ಟೇ ಹೇಳಿದ ಮೇಲೆ ಸುತ ಉವಾಚ ಇತಿ ಸಹ ವಿದುರೇನ ವಿಶ್ವಮೂರ್ತಿರ್ಗುಣಕಥಯ ಸುದಯ ಪ್ಲುತೋರು ತಾಪಃ ಕ್ಷಣಮಿವ ಪುರಿನೇ ಯಮಸ್ವಸುಸ್ತಾಂ ಸಮುಷಿತ ಔಪಗವಿರ್ನಿಶಾಂ ತಥೋಗಾತ್. ವಿದುರೇನ ವಿಶ್ವಮೂರ್ತೆ ಗುಣಕಥೆಯ ಸುದಯ. ಉದ್ಧವನಿಗೆ ಭಾರಿ ಸಂತೋಷ ಆಯಿತು.
ಕೃಷ್ಣನ ವಿಚಾರವನ್ನ ಶೇರ್ ಮಾಡ್ಲಿಕ್ಕೆ ಒಬ್ರು ಸಿಕ್ಕಿದ್ರಲ್ಲ, ದೊಡ್ಡ ಕಲಿಯುಗದಲ್ಲಿ ದೊಡ್ಡ ಚಾಲೆಂಜ್ ಅಂದ್ರೆ ಅದು. ಕೃಷ್ಣನ ವಿಚಾರ ಹೇಳಲಿಕ್ಕೆ ಸಿದ್ಧರಾಗಿದ್ರು ಕೂಡ ಕೇಳೋದಕ್ಕೆ ಸಿಗೋದಿಲ್ಲ. ಯಾರ ಜೊತೆಗೆ ಹಂಚ್ಕೊಳ್ಳೋದು? ಯಾರು ನನಗೆ ಬೇಡ, ಟೈಮ್ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿಯೋದಕ್ಕೆ ಟೈಮು ಅಂತ ಮೀಸಲಾಗಿ ಬಿಡ್ತಾರೆ. ಯಾರ ಹತ್ರ ಹೋಗಿ ಹೇಳ್ಬೇಕು ಕೃಷ್ಣನ ಕಥೆಯನ್ನ? ಅದರಿಂದ ಉದ್ಧವನಿಗೆ ಆ ವಿದುರ ಅದಕ್ಕೆ ವಿದುರನನ್ನು ಕಂಡು ಭಾರಿ ಆನಂದ ಆಯ್ತು. ಇಲ್ಲಾಂದ್ರೆ ಯಾರ ಹತ್ರ ಹೋಗಿ ಗೋಡೆ ಹತ್ರ ಹೋಗಿ ಹೇಳ್ಕೊಳ್ಬೇಕು ಕೃಷ್ಣನ ಕಥೆಯನ್ನ? ಹಂಗಾಗ್ಬಿಡುತ್ತದೆ ಅದು. ಅದರಿಂದ ನೀವೆಲ್ಲ ಇರೋದ್ರಿಂದ ಈ ಕೃಷ್ಣನ ಕಥೆಯನ್ನ ಹೇಳುವ ಒಂದು ಸೌಭಾಗ್ಯ ಅದು ನಮಗೂ ನಿಮಗೂ ಗುರು ಅನುಗ್ರಹದಿಂದ ಸಿಕ್ಕಿರೋದು ಇದು. ಅದನ್ನ ನೆನಪಿಸ್ಕೋಬೇಕು. ಉದ್ಧವನಿಗೆ ಅಂತ ಉತ್ಕೃಷ್ಟವಾದ ಆನಂದ ಆ ವಿದುರ ಸಿಕ್ಕಿದ್ದು. ವಿದುರನು ಏನೋ ಪ್ರಶ್ನೆ ಮಾಡಿಲ್ಲ ನೋಡಿ, ಕೃಷ್ಣನ ಕಥೆಯನ್ನೇ ಹೇಳಿ ಅಂತ ಕೇಳಿದ್ದು. ಇನ್ನೇನೋ ಲೌಕಿಕ ವಿಚಾರ ಕೇಳಿದ್ರೆ ಏನಾಗ್ತಿತ್ತೋ ಏನೋ. ಆದ್ರೆ ವಿದುರನು ಜ್ಞಾನಿ, ಉದ್ಧವರು ಜ್ಞಾನಿ. ಇಬ್ಬರು ಜ್ಞಾನಿಗಳು ಸೇರಿದ್ರೆ ಇನ್ನೇನ್ ಪ್ರಶ್ನೆಗಳು? ಕೃಷ್ಣನ ಕುರಿತಾದ ಪರಮಾತ್ಮನ ವಿಚಾರ ಬಿಟ್ಟು ಯಾವುದು ಇರೋದಿಲ್ಲ ಹಾಗೆ ಅಂತ. ಗುಣಕಥೆಯ ಸುದಯ ಆ ರಾತ್ರಿಯನ್ನ ಒಂದು ಕ್ಷಣ ಕಳೆದಂಗ ಕಳೆದು ಬಿಟ್ರಂತೆ. ಔಪಗವಿ ಅಂದ್ರೆ ಉದ್ಧವ ಅಂತ ಬರೀತಾರೆ. ಉಪಗೋಹೋ ಅಪತ್ಯಂ ಔಪಗವಿಹಿ ಉದ್ಧವ ಅಂತ. ಯಮುನಾ ವಾಲುಕಾ, ಅಲ್ಲಿಂದ ಯಮುನಾ ತೀರದಿಂದ ಅವರು ಹೊರಟು ಹೋದ್ರು ಹಾಗೆ ಅಂತ. ಯಮುನಾ ತೀರದಲ್ಲಿ ಆ ರಾತ್ರಿಯನ್ನ ಒಂದು ಕ್ಷಣದಂತೆ ವಿಚಾರ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಬದ್ರಿಕಾಶ್ರಮಕ್ಕೆ ಉದ್ಧವರು ಹೊರಟು ಹೋದರು ಅಂತ ಹೇಳಿದಾಗ ರಾಜೋವಾಚ, ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡ್ತಾರೆ ಶುಕಾಚಾರ್ಯರನ್ನ. ನಿಧನ ಉಪಗತೇಷು ವೃಷ್ಣಿಭೋಜೇಷು ಅಧಿರಥ ಯೂಥಪೇಷು ಮುಖ್ಯಃ ಸತು ಕಥಮವಶಿಷ್ಟಃ ಉದ್ಧವೋ ಯದ್ ಹರಿರಪಿ ತತ್ಯಜ ಆಕೃತಿಂ ತ್ರ್ಯದೀಶಃ. ನೋಡಿ, ಎಷ್ಟು ಪರೀಕ್ಷಿತ್ ರಾಜನ ಬುದ್ಧಿ ಎಷ್ಟು ತೀಕ್ಷ್ಣ ಇದೆ ನೋಡಿ. ಅಲ್ಲ, ಕೃಷ್ಣ ಉದ್ಧವರು ಏನ್ ಹೇಳಿದ್ರು? ಎಲ್ಲರೂ ಆ ಬ್ರಾಹ್ಮಣನ ಶಾಪದಿಂದ ಎಲ್ಲ ಯಾದವರು ನಾಶವಾಗ್ತಾರೆ. ಅಂದ್ರೆ ಯಾದವರಲ್ಲಿ ಅನೇಕ ಪ್ರಭೇದ ಇದೆ, ವೃಷ್ಣಿ, ಭೋಜ ಹಾಗೆ ಅಂತ ಅನೇಕ ಪ್ರಭೇದಗಳು. ಅವರೆಲ್ಲರನ್ನು ಯಾದವರು ಅಂತ ಕರೆಯೋದು. ಎಲ್ಲ ಯಾದವರು ನಾಶವಾಗ್ತಾರೆ. ಯಾಕೆ? ಆ ಬ್ರಾಹ್ಮಣನ ಶಾಪದಿಂದ. ಬ್ರಾಹ್ಮಣನ ಶಾಪ ಏನು? ಯಾದವರು ನಾಶವಾಗಲಿ ಹಾಗೆ ಅಂತ. ಉದ್ಧವನು ನೋಡಿದ್ರೆ ಯಾದವನೇ, ಅವನು ಮಾತ್ರ ಯಾಕೆ ಸಾಯಲಿಲ್ಲ? ಅವನು ಸಾಯಬೇಕಾಗಿತ್ತು, ಅವನು ಯಾದವ. ಬ್ರಾಹ್ಮಣನ ಶಾಪ ಅಂತ ಆದ ಮೇಲೆ ಅವನಿಗೆ ಮಾತ್ರ ತಟ್ಟೋದಿಲ್ಲವೇ? ಎಲ್ಲರಿಗೂ ತಟ್ಟಬೇಕಾಗಿತ್ತು. ಅವನು ಸೇರ್ತಾನೆ ನೋಡಿ. ನಿಧನಂ ಉಪಗತೇಶು, ಎಲ್ಲರೂ ಸಾಯ್ತಾರೆ ಅಂತ ಆದ ಮೇಲೆ ಸತುಗತಂ ಅವಶಿಷ್ಟ, ಉದ್ಧವ ಮಾತ್ರ ಹೆಂಗ ಉಳ್ಕೊಂಡ? ಬ್ರಾಹ್ಮಣನ ಶಾಪ ಅವನಿಗೂ ಬರಬೇಕಾಗಿತ್ತು. ಉದ್ಧವ ಯದ್ ಹರಿರಪಿ ತತ್ಯಜ. ಚೆನ್ನಾಗಿದೆ ನೋಡಿ. ಪರಮಾತ್ಮನು ಕೂಡ ಆ ಬ್ರಾಹ್ಮಣನ ಶಾಪವನ್ನ ಮನ್ನಿಸಿ ತಾನೂ ಕೂಡ ತನ್ನ ದೇಹವನ್ನ ಬಿಟ್ಟವಂತೆ. ಯದ್ಯಪಿ ದೇವರ ಶರೀರ ಬಿಡತಕ್ಕ ಶರೀರ ಅಲ್ಲ, ಆಚಾರ ತಾತ್ಪರ್ಯದಲ್ಲಿ ಹೇಳ್ತಾರೆ ನೋಡಿ. ಪರಮಾತ್ಮನು ಕೂಡ ಬ್ರಾಹ್ಮಣನ ಶಾಪವನ್ನ ಮನ್ನಿಸಿ ಭೂಮಿಯನ್ನ ಬಿಟ್ಟ ಅಂತ ಆದ ಮೇಲೆ ಉದ್ಧವನಿಗೆ ಯಾಕೆ ಅದು ತಟ್ಲಿಲ್ಲ? ಅವನು ಕೂಡ ಬರಬೇಕಾಗಿತ್ತು ಹಾಗೆ ಅಂತ ಪ್ರಶ್ನೆ. ಇದು ಪರೀಕ್ಷಿತ್ ರಾಜನ ಪ್ರಶ್ನೆ ನೋಡಿ. ಅಲ್ಲಿ ತತ್ಯಜ ಆಕೃತಿಂ ತ್ರ್ಯದೀಶಃ ಅಂತ ಇದೆ. ಅದಕ್ಕೆ ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಆಕೃತಿ ಅಂದ್ರೆ ಶರೀರವನ್ನ ಬಿಟ್ಟ ಅಂತ ತಿಳಿಯಬಾರ್ದು. ಪರಮಾತ್ಮ ಅವತಾರ ಕಾಲ ಮುಗಿದ ಮೇಲೆ ತನ್ನ ಶರೀರವನ್ನ ಬಿಟ್ಟ ಅಂತ ತಿಳಿಬೇಡಿ. ನೋಡ್ರು ಮೇಲ್ನೋಟಕ್ಕೆ ಹಾಗೆ ಅರ್ಥ ಬರ್ತದೆ. ತ್ಯತ್ಯಜ ಆಕೃತಿಂ, ತನ್ನ ಆಕೃತಿಯಿಂದ ಶರೀರ ಅಂತ ಒಂದು ಅರ್ಥ ಇದೆ. ತನ್ನ ಆಕೃತಿಯನ್ನ ಬಿಟ್ಟ ಅಂದ್ರೆ ಶರೀರವನ್ನ ಬಿಟ್ಟ ಅಂತ ಅರ್ಥ ಬರುತ್ತದೆ. ಅದಕ್ಕೆ ಆಚಾರ್ಯರು ತಿದ್ದುತ್ತಾರೆ, ಇಲ್ಲ, ಆಕೃತಿ ಅಂದ್ರೆ ಏನರ್ಥ? ಆಕೃತಿ ಅಂದ್ರೆ ಪೃಥಿವೀ ಅಂತ ಅರ್ಥ. ಆಕೃತಿ ಅಂದ್ರೆ ಪೃಥಿವಿ ಅಂತ ಅರ್ಥ. ಅದರಿಂದ ಆಕೃತಿಯನ್ನ ಬಿಟ್ಟ ಅಂದ್ರೆ ಪೃಥಿವಿಯನ್ನ ಬಿಟ್ಟ, ಭೂಮಿಯನ್ನ ಬಿಟ್ಟ ಅಂತ ಅಷ್ಟೇ ಅರ್ಥ ಹೊರತು ಶರೀರ ಬಿಟ್ಟ ಅಂತ ನಾವು ಅರ್ಥ ಮಾಡಬಾರ್ದು. ಅಲ್ಲ, ಅದು ಅರ್ಥ ಇದೆಯಾ ಹಾಗೆಂದ್ರೆ ಅದಕ್ಕೆ ಆಚಾರ್ಯರು ಶರೀರಂ ಆಕೃತಿರ್ ದೇಹ ಕುಹು ಪೃಥಿವೀ ಚ ಮಹಿ ತಥಾ ಇತ್ಯಭಿಧಾನಂ ಅಂತ ಕೋಶದ ಪ್ರಯೋಗ ಹೇಳಿ
ಶರೀರ, ಆಕೃತಿ, ದೇಹ, ಕುಹು, ಪೃಥಿವಿ, ಮಹಿ ಇದೆಲ್ಲವೂ ಕೂಡ ಪರ್ಯಾಯ ಶಬ್ದ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಆಕೃತಿ ಅಂದ್ರೆ ಶರೀರ ಅಂತ ಒಂದು ಅರ್ಥ ಇದೆ, ಪೃಥಿವಿ ಅಂತನೂ ಅರ್ಥ ಇದೆ. ಇಲ್ಲಿ ಪ್ರಕೃತ ಕೃಷ್ಣ ಶರೀರ ಬಿಟ್ಟದ್ದಲ್ಲ, ಪೃಥಿವಿಯನ್ನ ಬಿಟ್ಟದ್ದು. ಬಿಡುವಂತ ಶರೀರ ಪರಮಾತ್ಮನದ್ದು ಅಲ್ಲ, ಅಪ್ರಾಕೃತ ಜ್ಞಾನಾನಂದಮಯವಾದ ಶರೀರ ಅದು ಹಾಗೆ ಅಂತ ನೋಡಿ. ಅದಕ್ಕೆ ಸ್ಕಂದ ಪುರಾಣದ ಮಾತನ್ನು ಕೂಡ ಹೇಳ್ತಾರೆ. ಪೃಥಿವಿ ಲೋಕಾನ್ ಸಂತ್ವಾಗೋ ದೇಹತ್ಯಾಗೋ ಹರೇ ಸ್ಮೃತಃ. ಪರಮಾತ್ಮನ ದೇಹತ್ಯಾಗ ಅಂದ್ರೆ ಏನರ್ಥ? ಭೂಮಿಯನ್ನು ಬಿಡೋದು ಅಂತ ಅಷ್ಟೇ ಅರ್ಥ. ನಿತ್ಯಾನಂದ ಸ್ವರೂಪತ್ವ, ಪರಮಾತ್ಮನದ್ದು ನಿತ್ಯ ಆನಂದ ಸ್ವರೂಪ ಅವನದ್ದು. ಸ್ವರೂಪತ್ವಾತ್ ಅನ್ಯನ್ನೇವೋಪಲಭ್ಯತೆ, ಬೇರೆಯವರಂತೆ ಇಲ್ಲ. ದರ್ಶಯೇ ಜನಮೋಹಾಯ ಸದೃಶೀಂ ಮೃತಕೃತಿಂ. ಅದರ ಪರಮಾತ್ಮ ಹೋಗುವಾಗ ಏನ್ ಮಾಡಿಬಿಟ್ಟ? ಒಂದು ಪ್ರಾಕೃತವಾದ ತನ್ನದೇ ಆದ ಒಂದು ಶರೀರವನ್ನ ನಿರ್ಮಾಣ ಮಾಡಿ ಹೋಗ್ತಾನೆ. ಅದರಿಂದ ಜನ ಅಜ್ಞ ಜನರು ದಡ್ಡರು ಏನ್ ತಿಳ್ಕೊಂಡ್ರು? ಓ, ಕೃಷ್ಣನಿಗೆ ಕೂಡ ಬಿಡತಕ್ಕ ಶರೀರ ಅಂತ ತಿಳ್ಕೊಂಡ್ರು. ಆದ್ರೆ ಪರಮಾತ್ಮ ಮಾಡಿದ್ದು ಯಾಕೆ? ದರ್ಶಯೇ ಜನಮೋಹಾಯ ಅಂತ ಬರೀತಾರೆ ನೋಡಿ. ಸ್ಕಂದ ಪುರಾಣದ ಮಾತು ಹಾಗೇ ಇದೆ. ಅಸುರ ಜನ ಮೋಹಕ್ಕಾಗಿ ಒಂದು ಶರೀರವನ್ನ, ಪಾರ್ಥಿವ ಶರೀರವನ್ನ ನಿರ್ಮಾಣ ಮಾಡಿ ಅರ್ಜುನನ ಸಂಸ್ಕಾರಕ್ಕಾಗಿ ಮಾಡಿಕೊಟ್ಟು ಹೋಗ್ತಾನೆ ಹೊರತು ಅದು ಅಸುರ ಜನ ಮೋಹಕ್ಕಾಗಿ ಮಾಡಿದ್ದು ಕೃಷ್ಣನದ್ದು ಬಿಡತಕ್ಕ ಶರೀರ ಅಲ್ಲ ಅದು ಅಂತ ಒಟ್ಟು ವಿಚಾರ ಇದೆ. ನಟವದ್ ಭಗವಾನ್ ವಿಷ್ಣು ಪರಜ್ಞಾನಾಕೃತಿ ವಯಂ ಇತಿ ಸ್ಕಾಂದೆ. ರಾಜನ್ ಪರಸ್ಯ ತನುಭೃತ್ ಜನಾನಾಪ್ಯಯೇಹ ಮಾಯಾ ವಿಡಂಬನಂ ಅವೈಹಿ ಯಥಾ ನಟಸ್ಯ ಇತಿ ಚ ಹಾಗೆ. ಆಯ್ತು. ಒಟ್ಟು ಉದ್ಧವ ಹೇಗೆ ಉಳ್ಕೊಂಡ ಅಂತ ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯರು ಉತ್ತರ ಹೇಳ್ತಾರೆ. ಶ್ರೀ ಶುಕೋವಾಚ ಬ್ರಹ್ಮಶಾಪಾಪದೇಶೇನ ಕಾಲೇನ ಅಮೋಘವಾಂಚಿತಃ ಸಂಹೃತ್ಯ ಸ್ವಕುಲಂ ನೂನಂ ತ್ಯಕ್ಷ್ಯನ್ ದೇಹಮಚಿಂತಯತ್. ಪರಮಾತ್ಮ ಬ್ರಹ್ಮಶಾಪಾಪದೇಶೇನ, ಆ ಬ್ರಾಹ್ಮಣನ ಶಾಪ ಅದೊಂದು ಉಪಾಯ ಅಷ್ಟೇ, ಅದು ದೇವರೇ ಪ್ಲಾನ್ ಮಾಡಿದ್ದು. ಅದರಿಂದ ಆ ಮೃತ್ಯುವಿನ ಮೂಲಕ, ಅದೇ ಬ್ರಾಹ್ಮಣನ ಶಾಪ ಎನ್ನುವ ಮೃತ್ಯು ಮೂಲಕ ತನ್ನ ವಂಶವನ್ನು ನಾಶ ಮಾಡ್ಕೋಬೇಕು ಅಂತ ಪರಮಾತ್ಮ ಇಚ್ಛೆ ಪಟ್ಟದ್ದು. ಇಚ್ಛೆ ಪಟ್ಟು ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಮಾಡಿದ ಅಂತ ಹೇಳ್ತಾರೆ. ಅಸ್ಮಾಲ್ಲೋಕಾತ್ ಉಪರತೆ ಮಯಿ ಜ್ಞಾನಂ ಮದಾಶ್ರಯಂ ಅರ್ಹತ್ಯುದ್ಧವಯೇ ಬಾಧ ಸಂಪ್ರತ್ಯಾತ್ಮವತಾಂ ಪರಃ ನೋದ್ಧವೋನ್ವಪಿ ಮನ್ಯೋನಃ ಯದ್ಗುಣೇ ನಿರ್ಜಿತಃ ಪ್ರಭುಃ ಅತೋ ಮದ್ವತ್ ಪುನರ್ಲೋಕಂ ಗ್ರಾಹಯನ್ನಿಹ ತಿಷ್ಠತು. ಅಸ್ಮಾಲ್ಲೋಕಾದ್ ಉಪರತೆ ಮಯಿ, ನಾನು ಈ ಲೋಕವನ್ನ ಬಿಟ್ಟು ಹೋದಾಗ ಜ್ಞಾನಂ ಮದಾಶ್ರಯಂ, ಈ ಲೋಕದಲ್ಲಿ ಇನ್ನೂ ತತ್ವಜ್ಞಾನವನ್ನ ಹೇಳಬೇಕಾದ್ದಿದೆ. ಅದಕ್ಕೆ ಅರ್ಹತಿ ಉದ್ಧವ ಏವ, ಅದಕ್ಕೆ ಅರ್ಹನಾದವ ಅಂದ್ರೆ ಉದ್ಧವನೇ. ಯಾಕೆ? ಸಂಪ್ರತ್ಯಾತ್ಮವತಾಂ ಪರಃ, ಬ್ರಹ್ಮಜ್ಞಾನಿಗಳ ಮಧ್ಯದಲ್ಲಿ ಅವನು ಶ್ರೇಷ್ಠನಾಗಿದ್ದಾನೆ. ಅದರಿಂದ ಅವನು ಇರಲಿ ಹಾಗೆ ಅಂತ ಪರಮಾತ್ಮ ಆಲೋಚನೆ ಮಾಡಿದ, ಅಂದ್ರೆ ಪರಮಾತ್ಮ ಇಚ್ಛೆ ಪಟ್ಟ ಅಂತ ಹೇಳ್ತಾರೆ. ಉದ್ಧವ ನನಗಿಂತ ಏನು ಕಡಿಮೆ ಅಲ್ಲ. ನ ಉದ್ಧವ ಅಣ್ವಪಿ ಮನ್ಯೂನಃ, ಒಂದು ಅಣುವಷ್ಟು ಕೂಡ ನನಗಿಂತ ಕಡಿಮೆ ಅಲ್ಲ. ಯದ್ಗುಣೈಹಿ ನಿರ್ಜಿತಃ ಪ್ರಭು, ಅಷ್ಟು ಗುಣಗಳಿಂದ ತುಂಬಿದವ ಅವನು. ಅಥೋ ಮದ್ವತ್ ಪುನರ್ಲೋಕಂ ಗ್ರಾಹಯನ್ನಿಹ ತಿಷ್ಠತು, ಅದರಿಂದ ನಾನು ಈ ಲೋಕವನ್ನ ಬಿಟ್ಟು ಹೋದಾಗಲೂ ಕೂಡ ಅವನು ಇಲ್ಲೇ ಇದ್ದು ಜನರಿಗೆ ಉಪದೇಶ ಮಾಡಲಿ, ಲೋಕದ ಜನರಿಗೆ ಉಪದೇಶ ಮಾಡುವುದಕ್ಕಾಗಿ ಇಲ್ಲಿ ಇರಲಿ ಅವನು ಹಾಗೆ ಅಂತ ಕೃಷ್ಣ ಆಲೋಚನೆ ಮಾಡಿದ ಅಂತ ಶುಕಾಚಾರ್ಯರು ಕೊಟ್ಟ ಉತ್ತರ. ಏನು ಉತ್ತರ ಕೊಟ್ಟಂತೆ ಆಯಿತು ಅಂದ್ರೆ ಇಷ್ಟೇ, ಪರಮಾತ್ಮ ಇಚ್ಛೆ ಪಟ್ಟ ಬ್ರಾಹ್ಮಣನ ಶಾಪ ಅವನಿಗೆ ತಟ್ಟೋದು ಬೇಡ, ಅವನು ಉದ್ಧವ ಇಲ್ಲೇ ಇರಲಿ. ಯಾಕೆ? ಅವನು ಗುಣ ಭರಿತನಾಗಿದ್ದಾನೆ. ನಾನು ಭೂಲೋಕವನ್ನು ಬಿಟ್ಟು ಹೋದ ಮೇಲೆ ಜನರಿಗೆ ಉಪದೇಶ ಮಾಡೋದಕ್ಕೆ
ಅವನು ಇರಲಿ ಹಾಗೆಂಬ ದೃಷ್ಟಿಯಿಂದ ಪರಮಾತ್ಮ ಇಲ್ಲೇ ಇಟ್ಟದ್ದು ಅಂತ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಏನು, ನನಗೆ ಅಣುವಷ್ಟು ಕೂಡ ಕೆಳಗಿಲ್ಲದವ ಅಂದ್ರೆ ನನಗೆ ಸಮಾನನಾದವ ಎಂಬ ಒಂದು ಅರ್ಥದಲ್ಲಿ ಬರುತ್ತದೆ ಉದ್ಧವ. ಕೃಷ್ಣನಿಗೂ ಉದ್ಧವನಿಗೂ ಸಮತ್ವ ಹೇಳಿಕ್ ಬರ್ತದ ಹಾಗೆಂದ್ರೆ ಆಚಾರ್ಯರು ತಾತ್ಪರ್ಯದಲ್ಲಿ ತಿದ್ದುತ್ತಾರೆ ನಮ್ಮನ್ನ. ಉತ್ತಮೈಹಿ ಅಧಿಕತ್ವಂ ವಾ ಸಾಮ್ಯಂ ವಾ ವಿಜಯೋಪಿ ವಾ ಉಚ್ಯತೆ ತು ನೀಚಾನಾಂ ಮೋಹಾರ್ಥಂ ವಾಪ್ಯುಪೇಕ್ಷಯ ಮೂಢದೃಷ್ಟಿ ಅನುಸಾರಾದ್ವಾ ಕಿಂಚಿತ್ ಸಾಮ್ಯೇನ ವಾ ಕ್ವಚಿತ್ ಇತಿ ಬ್ರಹ್ಮತರ್ಕೇ. ಬ್ರಹ್ಮತರ್ಕದ ಆಧಾರದಲ್ಲಿ ಆಚಾರ್ಯರು ಹೇಳ್ತಾರೆ, ಹೌದು, ಅನೇಕ ಕಡೆ ಉತ್ತಮರಿಗಿಂತ ಅಂದ್ರೆ ಕೆಳಗಿನವರನ್ನ ಉತ್ತಮರಿಗೆ ಸಮವಾಗಿ ಹೇಳೋದು ಅಥವಾ ಕೆಳಗಿನವರಿಗೆ ಜಯ ಬಂತು ಅಂತ ಹೇಳೋದು. ತಾರತಮ್ಯ ನೋಡಿದ್ರೆ ಅವ್ರ ಮೇಲೆ ಇರ್ತಾರೆ, ಕೆಳಗಿರೋವರು ಮೇಲೆಯವ್ರನ್ನ ಗೆದ್ರು, ಹೀಗೆ ಅಂತೆಲ್ಲ ವಿಚಾರ ಬರ್ತದೆ. ಅಥವಾ ಅಧಿಕ ಅಂತಾನೆ ಹೇಳೋದು, ಉತ್ತಮರಿಗಿಂತ ಸಣ್ಣವರನ್ನ ಅಧಿಕ ಅಂತ ಹೇಳ್ಬಿಡೋದು, ಅಧಿಕ ಅಂತ ಹೇಳೋದು ಅಥವಾ ಸಾಮ್ಯ ಅಂತ ಹೇಳೋದು ಅಥವಾ ಗೆಲ್ಲೋದು, ಈ ರೀತಿಯಾಗಿ ಗೆದ್ದರು ಅಂತ ಹೇಳೋದು. ಅದರಿಂದ ಏನಾಗ್ತದೆ, ತಾರತಮ್ಯ ಏನು ಸರಿ ಇಲ್ಲವೋ ಏನೋ, ದೊಡ್ಡವರು ಚಿಕ್ಕವರು ಅದೆಲ್ಲ ಏನು ಸರಿ ಇಲ್ಲವೋ ಏನೋ ಹಾಗೆ ಎಂಬ ಒಂದು ತಾರತಮ್ಯಕ್ಕೆ ಚ್ಯುತಿ ಬರುವ ಒಂದು ವಿಚಾರ ಅನೇಕ ಕಡೆ ಬರುತ್ತದೆ. ಆದರೆ ಅದೆಲ್ಲ ಹೇಗೆ ತಿಳ್ಕೋಬೇಕು ಹಾಗೆ ಅಂದ್ರೆ ಉಚ್ಯತೆ, ಆ ರೀತಿಯಾಗಿ ಪುರಾಣಗಳಲ್ಲಿ ಬರುತ್ತದೆ. ಮತ್ತೆ ಯಾಕೆ ಹೇಳ್ತಾರೆ ಹಾಗೆ ಅಂದ್ರೆ ನೀಚಾನ ಮೋಹ ಅರ್ಥಂ, ಅದು ಮೋಹಕ್ಕಾಗಿ ಹೇಳಿರುವ ವಿಚಾರ, ಅಸುರಜನ ಮೋಹಕ್ಕಾಗಿ ಅದು ಬಂದಿರುವ ವಿಚಾರ ಹಾಗೆ ಅಂತ. ಇನ್ನು ಮೋಹಾರ್ಥಮೇವ ಅಂತ ಬರೀತಾರೆ. ಮೋಹಕ್ಕಾಗಿ ಆ ರೀತಿಯಾಗಿ ಹೇಳೋದು ಉಂಟು ಅಂತ. ಏವಂ ತ್ರಿಲೋಕ ಗುರುನಾ ಸಂದಿಷ್ಟ ಶಬ್ದಯೋನಿನಾ ಬದರ್ಯಾಶ್ರಮಮಾಸಾದ್ಯ ಹರಿಮೀಜೆ ಸಮಾಧಿನಾ. ಈ ರೀತಿಯಾಗಿ ತ್ರಿಲೋಕ ಗುರುನ ಉಪದಿಷ್ಟ ಶಾಸ್ತ್ರ ಪ್ರತಿಪಾದ್ಯ ಕೃಷ್ಣ ಏವ ಇತಿ, ಆ ಉಪದೇಶಿಸಲ್ಪಟ್ಟ ಶಾಸ್ತ್ರದ ಪ್ರತಿಪಾದ್ಯ ಯಾರು, ಕೃಷ್ಣನೇ ಹಾಗೆ ಅಂತ ದರ್ಶಯಿತಂ ತಿಳಿಸಿಕೊಡುವುದಕ್ಕಾಗಿ ಅರ್ಥ. ವೇದ ಪ್ರತಿಪಾದ್ಯನಾದ ಮೂರು ಲೋಕದ ಗುರುವಾದ ಕೃಷ್ಣನ ಆಜ್ಞೆ, ತ್ರಿಲೋಕ ಗುರುನ ಸಂದಿಷ್ಟ ಆದೇಶಿಸಲ್ಪಟ್ಟ ಆ ಉದ್ಧವ ಬದರ್ಯಾಶ್ರಮಂ ಆಸಾದ್ಯ, ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಏಕಾಗ್ರ ಚಿತ್ತದಿಂದ ಹರಿಂ ಈಜೆ ಪರಮಾತ್ಮನನ್ನ ಪೂಜಿಸಿದ ಅಂತ. ವಿದುರೋಪಿ ಉದ್ಧವಾನ್ ಶ್ರುತ್ವಾ ಕೃಷ್ಣಸ್ಯ ಪರಮಾತ್ಮನಃ ಕ್ರೀಡಯಾ ಉಪಾತ್ತ ದೇಹಸ್ಯ ಕರ್ಮಾಣಿ ಶ್ಲಾಘಿತಾನಿ ಚ ದೇಹನ್ಯಾಸಂ ಚ ತಸ್ಯೈವಂ ಧೀರಾಣಾಂ ಧೈರ್ಯವರ್ಧನಂ ಅನ್ಯೇಷಾಂ ದುಷ್ಕರತರಂ ಪಶೂನಾಂ ವಿಕ್ಲವಾತ್ಮನಾಂ ಆತ್ಮಾನಂಚ ಕುರುಶ್ರೇಷ್ಠ ಕೃಷ್ಣೇನ ಮನಸೇಕ್ಷಿತಂ ಧ್ಯಾಯನ್ ಗತೆ ಭಗವತೆ ರುರೋಧ ಪ್ರೇಮ ವಿಹ್ವಲಃ ಕಾಲಿಂದ್ಯಾಃ ಕತಿಭಿರ್ವಿದ್ವಾನ್ ಅಹೋಭಿರ್ ಭರತಋಷಭ ಪ್ರಾಪದ್ಯತ ದ್ಯುಸರಿತಂ ಯತ್ರ ಮಿತ್ರಾಸುತೋ ಮುನಿಹಿ. ಇನ್ನು ವಿದುರನು ಕೂಡ ಪರಮಾತ್ಮನ ಉದ್ಧವನ ಮುಖಾಂತರ ಆ ಕೃಷ್ಣನ ಚರಿತ್ರೆಯನ್ನೆಲ್ಲ ಕೇಳಿದ. ಉದ್ಧವಾನ್ ಶ್ರುತ್ವಾ ಕೃಷ್ಣಸ್ಯ ಪರಮಾತ್ಮನ, ಯಾಕೆ ಕ್ರೀಡಾಯ ಉಪಾತ್ತ ದೇಹಸ್ಯ, ಪರಮಾತ್ಮನ ಲೀಲೆ ಅದು. ದೇಹವನ್ನು ಕೃಷ್ಣಾವತಾರವನ್ನು ತಾಳಿ ಅನೇಕ ಅದ್ಭುತವಾದ ಕರ್ಮಗಳನ್ನೆಲ್ಲ ಮಾಡಿದ ಹಾಗೆ ಅಂತ. ಅದು ಶ್ಲಾಘಿತಾನಿ, ಅದು ಸ್ತುತ್ಯವಾದದ್ದು. ಅಂಥ ಕರ್ಮಗಳನ್ನು ಮಾಡಿ ಮತ್ತು ದೇಹನ್ಯಾಸಂಚ ತಸ್ಯೇವಂ, ದೇಹನ್ಯಾಸ ಅಂದರೆ ಪೃಥ್ವಿ ಲೋಕ ಸಂತ್ಯಾಗ ಅಂತ ಬರೀತಾರೆ. ಪರಮಾತ್ಮ ಪೃಥ್ವಿಯನ್ನ ಬಿಟ್ಟು ಹೋಗಬೇಕು ಅಂತ ಇಚ್ಛೆ ಪಟ್ಟಾಗ ಒಂದು ಶರೀರವನ್ನ, ಪಾರ್ಥಿವ ಶರೀರವನ್ನು ಕೂಡ
ನಿರ್ಮಾಣ ಮಾಡಿ ಧೀರಾಣಾಂ ಧೈರ್ಯವರ್ಧನಂ ವೈರಾಗ್ಯಾದಿ ಗುಣಸಂಪಾದನಂ ಇತಿ ಶೇಷ. ಚಿದಾನಂದ ಶರೀರದಿಂದಲೇ ಪರಮಾತ್ಮ ಸ್ವರ್ಗಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ ಅಂತ. ಅದರಿಂದ ಈ ಪರಮಾತ್ಮನ ಈ ಅವತಾರ ಲೀಲೆಗಳಿಂದ ಏನಾಗುತ್ತದೆ, ಜ್ಞಾನಿಗರಿಗೆ ವೈರಾಗ್ಯ ಮುಂತಾದ ಸದ್ಗುಣಗಳನ್ನ ತಂದುಕೊಳ್ಳಿಕ್ಕೆ ಆಗ್ತದೆ. ಅಜ್ಞಾನಿಗಳಿಗೆ ಚಂಚಲ ಬುದ್ಧಿಯೇ ಇರುತ್ತದೆ, ಅವರು ಅರ್ಥನೆ ಮಾಡಿಕೊಳ್ಳಲ್ಲ. ಅನ್ಯೇಷಾಂ ದುಷ್ಕರತರಂ, ಜ್ಞಾನಿಗಳಿಗೆ ಇದೆಲ್ಲ ಈ ಪರಮಾತ್ಮನ ಲೀಲೆಗಳು, ಆ ಪರಮಾತ್ಮ ಶರೀರ, ಒಂದು ಪಾರ್ಥಿವ ಶರೀರ ನಿರ್ಮಾಣ ಮಾಡಿದಲ್ಲ, ಅದು ಜ್ಞಾನಿಗಳು ಕೊಂಡಾಡುತ್ತಾರೆ. ನೋಡಿ, ಬಿಡತಕ್ಕ ಶರೀರ ಇಲ್ಲ ಪರಮಾತ್ಮನದ್ದು, ಆದರೂ ಒಂದು ಮ್ಯಾಜಿಕ್ ಮಾಡಿ ಪರಮಾತ್ಮ ಒಂದು ಶರೀರವನ್ನ ನಿರ್ಮಾಣ ಮಾಡಿ ಹೋದ ಹಾಗೆ ಅಂತ ಜ್ಞಾನಿಗಳು ಸಂತೋಷ ಪಡ್ತಾರೆ. ಆದರೆ ಅಜ್ಞಾನಿಗಳು ಆ ವಿಚಾರ ಅರ್ಥನೇ ಆಗೋದಿಲ್ಲ ಅವರಿಗೆ. ಕೃಷ್ಣನು ಕೂಡ ಶರೀರ ಬಿಟ್ಟ ಅಂತ ತಿಳ್ಕೊಂಡು ಪಶೂನಾಂ ವಿಕ್ಲವಾತ್ಮನಾಂ ಅಂತ ಬರೀತಾರೆ. ಅವರು ಪಶುಗಳಂತೆ, ಅವರಿಗೆ ಅರ್ಥನೇ ಆಗೋದಿಲ್ಲ ಕೃಷ್ಣನ ವಿಚಾರ ಏನು ಎತ್ತ ಏನು, ಎಷ್ಟು ಬಾರಿ ಹೇಳಿದರೂ ಅರ್ಥ ಆಗೋದಿಲ್ಲ ಅವರಿಗೆ. ಅಂತಹ ಅದ್ಭುತ ಕಾರ್ಯಗಳನ್ನೆಲ್ಲ ಪರಮಾತ್ಮ ಮಾಡಿದ ಅಂತ ಆ ವಿದುರ ಇದನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಚಿಂತಿಸುತ್ತಾ ಆತ್ಮಾನಂಚ ಕುರುಶ್ರೇಷ್ಠ ಕೃಷ್ಣೇನ ಮನಸಾ ಈಕ್ಷಿತಂ, ತನ್ನನ್ನು ಕೂಡ ಕೃಷ್ಣ ಸ್ಮರಿಸಿಕೊಂಡ. ನೋಡಿ, ಅಲ್ಲಿ ಹೇಳಿದನು, ಉದ್ಧವ ಹೇಳಿದ ನೋಡಿ, ವಿದುರ ಬಂದು ಕೇಳ್ತಾನೆ, ವಿದುರನಿಗೆ ಉಪದೇಶ ಮಾಡು ಅಂತ ಮೈತ್ರೇಯರಿಗೆ ಪರಮಾತ್ಮ ಆಜ್ಞೆ ಮಾಡಿದ ಅಂತ ಉದ್ಧವರು ಹೇಳಿದರು. ಕೃಷ್ಣ ತನ್ನನ್ನು ಕೂಡ ಸ್ಮರಿಸಿಕೊಂಡ ಅಂತ ವಿದುರನಿಗೆ ಅಳುನೇ ಬಂದ್ಬಿಡುತ್ತಂತೆ. ಧ್ಯಾಯನ್ಗತೆ ಭಾಗವತೆ ರುರೋಧ ಪ್ರೇಮ ವಿಹ್ವಲ, ಭಾರಿ ಪ್ರೇಮ ಆಯ್ತು, ಕೃಷ್ಣ ಕೂಡ ನನ್ನನ್ನು ಸ್ಮರಿಸಿಕೊಂಡ ಹಾಗೆ ಅಂತ ತುಂಬಾ ಕಣ್ಣಲ್ಲಿ ನೀರು ಬಂದ್ಬಿಡುತ್ತಂತ. ಅದಾದ ಮೇಲೆ ಕಾಲಿಂದ್ಯಾಹ, ಯಮುನಾ ತೀರದಲ್ಲಿ ಕೆಲವು ದಿವಸಗಳು ಇದ್ದು, ಕತಿಭಿಹಿ ವಿದ್ವಾನ್ ಅಹೋಭಿಹಿ ಭರತರ್ಷಭ ಪ್ರಾಪದ್ಯತ ದ್ಯುಸರಿತಂ, ಗಂಗಾ ತೀರಕ್ಕೆ ಬರ್ತಾರೆ ವಿದುರ. ಯತ್ರ ಮಿತ್ರಾಸುತಃ, ಮಿತ್ರಾಸುತ ಅಂದ್ರೆ ಮಿತ್ರೆಯ ಮಗ ಅಂತ, ಮಿತ್ರೆಯ ಮಗ, ಅದರಿಂದ ಮೈತ್ರೇಯ ಅಂತ. ಮಿತ್ರೆಯ ಮಗನಾದ ಮೈತ್ರೇಯರು ಗಂಗಾ ತೀರದಲ್ಲಿ ಇದ್ದಾರಂತ ಉದ್ಧವರು ಹೇಳಿದರು. ಅದರಿಂದ ಗಂಗಾ ತೀರಕ್ಕೆ ವಿದುರರು ಬಂದರು ಹಾಗೆ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ಚತುರ್ಥೋಧ್ಯಾಯ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾನ್ ವಿಷ್ಣುರಮೇ ಪರಮಸುರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.